ನಮಸ್ಕಾರ ಸ್ನೇಹಿತರೆ, ಇಂಕ್ ಆ್ಯಂಡ್ ದ ಬುಕ್ ಚಾನಲ್ಗೆ ನಿಮಗೆಲ್ಲರಿಗೂ ಆತ್ಮೀಯ ಸ್ವಾಗತ. ನಾವು ಇಂದಿನಿಂದ ಒಂದು ವಿಶೇಷವಾದ ಸರಣಿಯನ್ನು ಆರಂಭಿಸುತ್ತಿದ್ದೇವೆ. ಅದುವೇ ರಾಮಾಯಣದ ಬಾಲಕಾಂಡ ಆಧಾರಿತ ರಸಪ್ರಶ್ನೆ. ಈ ಸರಣಿಯ ಮೂಲಕ ನಮ್ಮ ಪುರಾಣದ ಜ್ಞಾನವನ್ನು ಹಂಚಿಕೊಳ್ಳೋಣ. ಬನ್ನಿ, ಇಂದಿನ ಮೊದಲ ಪ್ರಶ್ನೆಗೆ ಹೋಗೋಣ. ಮೊದಲನೆಯ ಪ್ರಶ್ನೆ, ಅಯೋಧ್ಯೆಯ ರಾಜ ದಶರಥನಿಗೆ ಪುತ್ರ ಸಂತಾನಕ್ಕಾಗಿ ಯಾವ ಯಾಗವನ್ನು ಮಾಡಲು ಋಷಿಗಳು ಸಲಹೆ ನೀಡಿದರು? ಎ. ಅಶ್ವಮೇಧ ಯಾಗ, ಬಿ. ಪುತ್ರಕಾಮೇಷ್ಟಿ ಯಾಗ, ಸಿ. ರಾಜಸೂಯ ಯಾಗ, ಡಿ. ಸರ್ಪಯಾಗ. ನಿಮ್ಮ ಸಮಯ ಪ್ರಾರಂಭ. ಸರಿಯಾದ ಉತ್ತರ ಬಿ. ಪುತ್ರಕಾಮೇಷ್ಟಿ ಯಾಗ. ರಾಜ ದಶರಥರಿಗೆ ಮಕ್ಕಳಿಲ್ಲದ ಕಾರಣ ಆತನು ತುಂಬಾ ಚಿಂತಿತನಾಗಿದ್ದನು. ಆಗ ಕುಲಗುರು ವಸಿಷ್ಠರ ಮಾರ್ಗದರ್ಶನದಂತೆ ವೃಷಶೃಂಗ ಮುನಿಗಳು ದಶರಥನಿಗೆ ಪುತ್ರಕಾಮೇಷ್ಟಿ ಯಾಗವನ್ನು ಮಾಡಿಸಿದರು. ಎರಡನೆಯ ಪ್ರಶ್ನೆ, ದಶರಥ ಮಹಾರಾಜನಿಗೆ ಪುತ್ರಕಾಮೇಷ್ಟಿ ಯಾಗವನ್ನು ಮಾಡಿಸಿದ ಋಷಿಗಳು ಯಾರು? ಎ. ವಿಶ್ವಾಮಿತ್ರ ಮುನಿಗಳು, ಬಿ. ವಸಿಷ್ಠ ಮಹರ್ಷಿಗಳು, ಸಿ. ವೃಷಶೃಂಗ ಮುನಿಗಳು, ಡಿ. ಅಗಸ್ತ್ಯ ಮುನಿಗಳು. ನಿಮ್ಮ ಸಮಯ ಪ್ರಾರಂಭ. ಸರಿಯಾದ ಉತ್ತರ ಸಿ. ವೃಷಶೃಂಗ ಮುನಿಗಳು. ಮೂರನೆಯ ಪ್ರಶ್ನೆ, ಶ್ರೀರಾಮಚಂದ್ರನು ಯಾವ ನಕ್ಷತ್ರದಲ್ಲಿ ಜನಿಸಿದನು? ಎ. ರೋಹಿಣಿ, ಬಿ. ಪುನರ್ವಸು, ಸಿ. ಅಶ್ವಿನಿ, ಡಿ. ಮಖ. ನಿಮ್ಮ ಸಮಯ ಪ್ರಾರಂಭ. ಸರಿಯಾದ ಉತ್ತರ ಬಿ. ಪುನರ್ವಸು. ರಾಮಾಯಣದ ಪ್ರಕಾರ ಶ್ರೀರಾಮನು ಚೈತ್ರ ಮಾಸದ ಶುಕ್ಲ ಪಕ್ಷದ ನವಮಿಯಂದು ಪುನರ್ವಸು ನಕ್ಷತ್ರ ಮತ್ತು ಕರ್ಕಾಟಕ ಲಗ್ನದಲ್ಲಿ ಜನಿಸಿದನು. ಆ ದಿನವೇ ರಾಮನವಮಿ. ನಾಲ್ಕನೆಯ ಪ್ರಶ್ನೆ, ವಿಶ್ವಾಮಿತ್ರ ಮಹರ್ಷಿಗಳು ರಾಮಲಕ್ಷ್ಮಣರನ್ನು ತಮ್ಮೊಂದಿಗೆ ಕಾಡಿಗೆ ಏಕೆ ಕರೆದೊಯ್ದರು? ಎ. ಬೇಟೆ ಕಲಿಸಲು, ಬಿ. ತಮ್ಮ ಯಾಗವನ್ನು ರಾಕ್ಷಸರಿಂದ ರಕ್ಷಿಸಲು, ಸಿ. ರಾಜ್ಯ ಸುತ್ತಿಸಲು, ಡಿ. ಗುರುಕುಲವಾಸಕ್ಕಾಗಿ. ನಿಮ್ಮ ಸಮಯ ಪ್ರಾರಂಭ. ಸರಿಯಾದ ಉತ್ತರ ಬಿ. ತಮ್ಮ ಯಾಗವನ್ನು ರಾಕ್ಷಸರಿಂದ ರಕ್ಷಿಸಲು. ರಾಮಾಯಣದ ಪ್ರಕಾರ ವಿಶ್ವಾಮಿತ್ರ ಮಹರ್ಷಿಗಳು ಮಾಡುತ್ತಿದ್ದ ಯಜ್ಞ ಯಾಗಾದಿಗಳಿಗೆ ಮಾರೀಚ ಮತ್ತು ಸುಬಾಹು ಎಂಬ ರಾಕ್ಷಸರು ಅಡ್ಡಿಪಡಿಸುತ್ತಿದ್ದರು. ಆ ರಾಕ್ಷಸರನ್ನು ಸಂಹರಿಸಿ ತಮ್ಮ ಯಾಗವನ್ನು ಪೂರ್ತಿಗೊಳಿಸಲು ರಕ್ಷಣೆ ಕೋರಿ ವಿಶ್ವಾಮಿತ್ರರು ರಾಮಲಕ್ಷ್ಮಣರನ್ನು ಕಾಡಿಗೆ ಕರೆದೊಯ್ದರು. ಐದನೆಯ ಪ್ರಶ್ನೆ, ರಾಮನು ಕಾಡಿನಲ್ಲಿ ಸಂಹರಿಸಿದ ಮೊದಲ ರಾಕ್ಷಸಿ ಯಾರು? ಎ. ಶೂರ್ಪಣಖಿ, ಬಿ. ಹಿಡಿಂಬೆ, ಸಿ. ತಾಟಕ, ಡಿ. ಸಿಂಹಕ್ಕೆ. ನಿಮ್ಮ ಸಮಯ ಪ್ರಾರಂಭ. ಸರಿಯಾದ ಉತ್ತರ ಸಿ. ತಾಟಕ. ರಾಮ ಮತ್ತು ಲಕ್ಷ್ಮಣರು ವಿಶ್ವಾಮಿತ್ರ ಮಹರ್ಷಿಗಳ ಜೊತೆಗೆ ಅರಣ್ಯಕ್ಕೆ ಹೋದಾಗ ಅವರ ಯಜ್ಞಕ್ಕೆ ಅಡ್ಡಿಪಡಿಸುತ್ತಿದ್ದ ತಾಟಕ ಎಂಬ ರಾಕ್ಷಸಿಯನ್ನು ವಿಶ್ವಾಮಿತ್ರರ ಆಜ್ಞೆಯ ಮೇರೆಗೆ ರಾಮನು ಸಂಹರಿಸಿದನು. ಇದು ರಾಮನು ಕಾಡಿನಲ್ಲಿ ಮಾಡಿದ ಮೊದಲ ರಾಕ್ಷಸ ಸಂಹಾರವಾಗಿದೆ. ಆರನೆಯ ಪ್ರಶ್ನೆ, ವಿಶ್ವಾಮಿತ್ರರು ರಾಮನಿಗೆ ಹಸಿವು, ಬಾಯಾರಿಕೆ ಮತ್ತು ದಣಿವಿಲ್ಲದೆ ಇರಲು ಯಾವ ಮಂತ್ರಗಳನ್ನು ಬೋಧಿಸಿದರು? ಎ. ಗಾಯತ್ರಿ ಮಂತ್ರ, ಬಿ. ಬಲ ಮತ್ತು ಅತಿಬಲ, ಸಿ. ಸಂಜೀವಿನಿ ಮಂತ್ರ, ಡಿ. ಮೃತ್ಯುಂಜಯ ಮಂತ್ರ. ನಿಮ್ಮ ಸಮಯ ಪ್ರಾರಂಭ. ಸರಿಯಾದ ಉತ್ತರ ಬಿ. ಬಲ ಮತ್ತು ಅತಿಬಲ. ವಿಶ್ವಾಮಿತ್ರ ಮಹರ್ಷಿಗಳು ರಾಮಲಕ್ಷ್ಮಣರಿಗೆ ಹಸಿವು, ಬಾಯಾರಿಕೆ ಮತ್ತು ಆಯಾಸ ಆಗದಂತೆ ತಡೆಯಲು ಬಲ ಮತ್ತು ಅತಿಬಲ ಎಂಬ 2 ವಿಶಿಷ್ಟ ಮಂತ್ರಗಳನ್ನು ಬೋಧಿಸಿದರು. ಏಳನೆಯ ಪ್ರಶ್ನೆ, ಗೌತಮ ಮಹರ್ಷಿಗಳ ಶಾಪದಿಂದ ಕಲ್ಲಾಗಿದ್ದ ಅಹಲ್ಯೆಗೆ ಯಾರ ಪಾದದ ಧೂಳಿನಿಂದ ಪುನರ್ಜನ್ಮ ಸಿಕ್ಕಿತು? ಎ. ಲಕ್ಷ್ಮಣ, ಬಿ. ಶ್ರೀರಾಮ, ಸಿ. ಭರತ, ಡಿ. ವಿಶ್ವಾಮಿತ್ರ. ನಿಮ್ಮ ಸಮಯ ಪ್ರಾರಂಭ. ಸರಿಯಾದ ಉತ್ತರ ಬಿ. ಶ್ರೀರಾಮ. ಎಂಟನೆಯ ಪ್ರಶ್ನೆ, ಜನಕ ಮಹಾರಾಜನ ಬಳಿ ಇದ್ದ ಶಿವಧನಸ್ಸಿನ ಹೆಸರೇನು? ಎ. ಗಾಂಧೀವ, ಬಿ. ಶಾರಂಗ, ಸಿ. ಪಿನಾಕ, ಡಿ. ವಿಜಯ. ನಿಮ್ಮ ಸಮಯ ಪ್ರಾರಂಭ. ಸರಿಯಾದ ಉತ್ತರ ಸಿ. ಪಿನಾಕ. ಗಾಂಧೀವ ಇದು ಅರ್ಜುನನ ಬಿಲ್ಲು, ಶಾರಂಗ ಇದು ವಿಷ್ಣುವಿನ ಬಿಲ್ಲು, ವಿಜಯ ಇದು ಕರ್ಣನ ಬಿಲ್ಲು. 9ನೆಯ ಪ್ರಶ್ನೆ, ಸೀತೆಯ ತಂಗಿಯ ಹೆಸರೇನು?
ಎ ಮಾಂಡವಿ, ಬಿ ಊರ್ಮಿಳಾ, ಸಿ ಶ್ರುತಕೀರ್ತಿ, ಡಿ ಸುಲೋಚನಾ. ನಿಮ್ಮ ಸಮಯ ಪ್ರಾರಂಭ. ಸರಿಯಾದ ಉತ್ತರ ಬಿ ಊರ್ಮಿಳಾ. 10ನೆಯ ಪ್ರಶ್ನೆ. ರಾಮನು ಶಿವಧನಸ್ಸನ್ನು ಮುರಿದ ಸುದ್ದಿಯನ್ನು ಕೇಳಿ ಕೋಪದಿಂದ ಮಿಥಿಲೆಗೆ ಬಂದ ಮುನಿಗಳು ಯಾರು? ಎ ದುರ್ವಾಸ ಮುನಿಗಳು, ಬಿ ಪರಶುರಾಮರು, ಸಿ ನಾರದ ಮುನಿಗಳು, ಡಿ ವ್ಯಾಸ ಮಹರ್ಷಿಗಳು. ನಿಮ್ಮ ಸಮಯ ಪ್ರಾರಂಭ. ಸರಿಯಾದ ಉತ್ತರ ಬಿ ಪರಶುರಾಮರು. ಸೀತೆಯ ಸ್ವಯಂವರದ ಸಂದರ್ಭದಲ್ಲಿ ಶ್ರೀರಾಮನು ಶಿವಧನಸ್ಸನ್ನು ಮುರಿದಾಗ ಆ ಭೀಕರ ಶಬ್ದವು 3 ಲೋಕಗಳಿಗೆ ಹರಡಿತು. ಶಿವನ ಪರಮಭಕ್ತನಾದ ಪರಶುರಾಮರು ತಮ್ಮ ಗುರುವಿನ ಬಿಲ್ಲು ಮುರಿದ ವಿಷಯ ಕೇಳಿ ಅತ್ಯಂತ ಕೋಪದಿಂದ ಮಿಥಿಲೆಗೆ ಧಾವಿಸಿದರು. ನಂತರ ಶ್ರೀರಾಮನ ದಿವ್ಯ ರೂಪವನ್ನು ಕಂಡು ಅವರ ಕೋಪವೆಲ್ಲ ಶಾಂತವಾಯಿತು. ಸ್ನೇಹಿತರೆ, ಈ ಪ್ರಶ್ನೆಗಳು ನಿಮಗೆ ಇಷ್ಟವಾಗುತ್ತಿದ್ದರೆ ದಯವಿಟ್ಟು ವಿಡಿಯೋವನ್ನು ಲೈಕ್ ಮಾಡಿ. ನೀವು ಎಷ್ಟು ಪ್ರಶ್ನೆಗಳಿಗೆ ಸರಿಯಾದ ಉತ್ತರ ನೀಡಿದ್ದೀರಿ ಎಂದು ಕೊನೆಯಲ್ಲಿ ಕಮೆಂಟ್ ಮಾಡಲು ಮರೆಯಬೇಡಿ. ಈಗ ಮುಂದಿನ ಪ್ರಶ್ನೆ. 11ನೆಯ ಪ್ರಶ್ನೆ. ಮಿಥಿಲೆಯಲ್ಲಿ ಶತ್ರುಘ್ನನು ಯಾರನ್ನು ವಿವಾಹವಾದನು? ಎ ಮಾಂಡವಿ, ಬಿ ಶ್ರುತಕೀರ್ತಿ, ಸಿ ಸೀತೆ, ಡಿ ಊರ್ಮಿಳಾ. ನಿಮ್ಮ ಸಮಯ ಪ್ರಾರಂಭ. ಸರಿಯಾದ ಉತ್ತರ ಬಿ ಶ್ರುತಕೀರ್ತಿ. ರಾಮಾಯಣದ ಪ್ರಕಾರ ಶತ್ರುಘ್ನನು ಕುಶಧ್ವಜನ ಮಗಳಾದ ಶ್ರುತಕೀರ್ತಿಯನ್ನು ವಿವಾಹವಾದನು. 12ನೆಯ ಪ್ರಶ್ನೆ. ರಾಮಾಯಣದ ಬಾಲಕಾಂಡದ ಪ್ರಕಾರ ಗಂಗೆಯನ್ನು ಸ್ವರ್ಗದಿಂದ ಭೂಮಿಗೆ ತಂದವರು ಯಾರು? ಎ ಸಗರ ಚಕ್ರವರ್ತಿ, ಬಿ ಭಗೀರಥ, ಸಿ ಅಂಶುಮಂತ, ಡಿ ದಿಲೀಪ. ನಿಮ್ಮ ಸಮಯ ಪ್ರಾರಂಭ. ಸರಿಯಾದ ಉತ್ತರ ಬಿ ಭಗೀರಥ. ಭಗೀರಥನು ತನ್ನ ಪೂರ್ವಜರ ಉದ್ಧಾರಕ್ಕಾಗಿ ಕಠೋರ ತಪಸ್ಸು ಮಾಡಿ ಗಂಗೆಯನ್ನು ಸ್ವರ್ಗದಿಂದ ಭೂಮಿಗೆ ತಂದನು. ಆದುದರಿಂದಲೇ ಗಂಗೆಗೆ ಭಾಗೀರಥಿ ಎಂದು ಹೆಸರು ಬಂದಿತು. 13ನೆಯ ಪ್ರಶ್ನೆ. ವಿಶ್ವಾಮಿತ್ರರು ಕ್ಷತ್ರಿಯ ರಾಜನಿಂದ ಬ್ರಹ್ಮರ್ಷಿಯಾಗಲು ಯಾರ ಕಾಮಧೇನುವನ್ನು ಪಡೆಯಲು ಪ್ರಯತ್ನಿಸಿ ವಿಫಲರಾದರು? ಎ ವಸಿಷ್ಠ ಮುನಿಗಳು, ಬಿ ಕಪಿಲ ಮುನಿಗಳು, ಸಿ ಅತ್ರಿ ಮುನಿಗಳು, ಡಿ ಜಮದಗ್ನಿ ಮುನಿಗಳು. ನಿಮ್ಮ ಸಮಯ ಪ್ರಾರಂಭ. ಸರಿಯಾದ ಉತ್ತರ ಎ ವಸಿಷ್ಠ ಮುನಿಗಳು. ವಿಶ್ವಾಮಿತ್ರರು ಕ್ಷತ್ರಿಯ ರಾಜನಾಗಿದ್ದಾಗ ವಸಿಷ್ಠ ಮುನಿಗಳ ಬಳಿಯಿದ್ದ ದಿವ್ಯ ಶಕ್ತಿಯುಳ್ಳ ಹಸು ಕಾಮಧೇನನ್ನು ಪಡೆಯಲು ಪ್ರಯತ್ನಿಸಿ ವಿಫಲರಾದರು. ಈ ಘಟನೆಯ ನಂತರವೇ ಅವರು ಕಠೋರ ತಪಸ್ಸು ಮಾಡಿ ಬ್ರಹ್ಮರ್ಷಿ ಪಟ್ಟವನ್ನು ಅಲಂಕರಿಸಲು ನಿರ್ಧರಿಸಿದರು. 14ನೆಯ ಪ್ರಶ್ನೆ. ದಶರಥ ಮಹಾರಾಜನಿಗೆ ಎಷ್ಟು ಜನ ಪತ್ನಿಯರಿದ್ದರು? ಎ ಒಬ್ಬರು, ಬಿ ಇಬ್ಬರು, ಸಿ 3, ಡಿ 4. ನಿಮ್ಮ ಸಮಯ ಪ್ರಾರಂಭ. ಸರಿಯಾದ ಉತ್ತರ ಸಿ 3. ಇವರ ಪತ್ನಿಯರ ಹೆಸರು ನಿಮಗೆ ತಿಳಿದಿದ್ದರೆ ಕಮೆಂಟ್ನಲ್ಲಿ ತಿಳಿಸಿ. 15ನೆಯ ಪ್ರಶ್ನೆ. ತಾಟಕೆಯ ಮಗನ ಹೆಸರೇನು? ಇವನು ರಾಮನ ಬಾಣದ ಏಟಿಗೆ ಸಿಕ್ಕಿ 100 ಯೋಜನೆ ದೂರದ ಸಮುದ್ರಕ್ಕೆ ಎಸೆಯಲ್ಪಟ್ಟ. ಎ ಸುಬಾಹು, ಬಿ ಮಾರೀಚ, ಸಿ ಖರ, ಡಿ ದೂಷಣ. ನಿಮ್ಮ ಸಮಯ ಪ್ರಾರಂಭ. ಸರಿಯಾದ ಉತ್ತರ ಬಿ ಮಾರೀಚ. ವಿಶ್ವಾಮಿತ್ರರ ಯಜ್ಞವನ್ನು ರಕ್ಷಿಸುವಾಗ ಶ್ರೀರಾಮನು ಸುಬಾಹುವನ್ನು ಸಂಹರಿಸುತ್ತಾನೆ ಮತ್ತು ಮಾರೀಚನನ್ನು ತನ್ನ ಬಾಣದ ಏಟಿನಿಂದ 100 ಯೋಜನೆಗಳ ದೂರದ ಸಮುದ್ರಕ್ಕೆ ಎಸೆಯುತ್ತಾನೆ. ಇಂದಿನ ಬಾಲಕಾಂಡದ ಈ ಭಾಗ ನಿಮಗೆ ಇಷ್ಟವಾಗಿದೆ ಎಂದು ಭಾವಿಸುತ್ತೇನೆ. ನೀವು ಎಷ್ಟು ಸ್ಕೋರ್ ಮಾಡಿದ್ದೀರಿ ಎಂದು ಕೆಳಗಡೆ ತಿಳಿಸಿ. ಮುಂದಿನ ಭಾಗವಾದ ಅಯೋಧ್ಯಾಕಾಂಡದ ಪ್ರಶ್ನೆಗಳು ಹೆಚ್ಚು ಆಸಕ್ತಿದಾಯಕವಾಗಿರುತ್ತವೆ. ಮತ್ತೆ ಭೇಟಿಯಾಗೋಣ. ಅಲ್ಲಿಯವರೆಗೂ ನಮ್ಮ ಚಾನಲ್ ಇಂಕ್ ಆ್ಯಂಡ್ ದ ಬುಕ್ಗೆ ಬೆಂಬಲಿಸಿ. ಧನ್ಯವಾದಗಳು. ಜೈ ಶ್ರೀರಾಮ್. ಹರಿ ಓಂ. ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೆ ನಾಥಾಯ ರಘುನಾಥಾಯ ಸೀತಾಯ ಪತಯೇ ನಮಃ. ಎಲ್ಲರಿಗೂ ನಮಸ್ಕಾರ. ಇಂಕ್ ಆ್ಯಂಡ್ ದ ಬುಕ್ ಚಾನಲ್ಗೆ ಸ್ವಾಗತ. ಕಳೆದ ಭಾಗದಲ್ಲಿ ನಾವು ರಾಮಾಯಣದ ಬಾಲಕಾಂಡದ ಬಗ್ಗೆ ಬಹಳ ಆಸಕ್ತಿದಾಯಕ ರಸಪ್ರಶ್ನೆಗಳನ್ನು ನೋಡಿದೆವು. ನಿಮ್ಮೆಲ್ಲರ ಪ್ರೋತ್ಸಾಹಕ್ಕೆ ಧನ್ಯವಾದಗಳು. ಇಂದು ನಾವು ರಾಮಾಯಣದ ಅತ್ಯಂತ ಭಾವುಕ ಮತ್ತು ಪ್ರಮುಖ ಘಟ್ಟವಾದ ಅಯೋಧ್ಯಾಕಾಂಡಕ್ಕೆ ಕಾಲಿಡುತ್ತಿದ್ದೇವೆ. ಶ್ರೀರಾಮನ ಪಟ್ಟಾಭಿಷೇಕದ ಸಿದ್ಧತೆ ಹಿಡಿದು ವನವಾಸದವರೆಗಿನ ಘಟನೆಗಳ ಬಗ್ಗೆ ಇಂದು 15 ಮುಖ್ಯ ಪ್ರಶ್ನೆಗಳನ್ನು ನಿಮ್ಮ ಮುಂದೆ ಇಡುತ್ತಿದ್ದೇನೆ. ಸಿದ್ಧರಿದ್ದೀರಾ?
ಹಾಗಿದ್ದರೆ ಬನ್ನಿ ಮುಂದಿನ ಪ್ರಶ್ನೆಗೆ ಹೋಗೋಣ. ಮೊದಲನೆಯ ಪ್ರಶ್ನೆ, ದಶರಥ ಮಹಾರಾಜನು ಶ್ರೀರಾಮನಿಗೆ ಯಾವ ಪದವಿಯನ್ನು ನೀಡಲು ನಿರ್ಧರಿಸಿದನು? ಎ ಸೇನಾಧಿಪತಿ, ಬಿ ಯುವರಾಜ, ಸಿ ಮಂತ್ರಿ, ಡಿ ರಾಜ್ಯಪಾಲ. ನಿಮ್ಮ ಸಮಯ ಪ್ರಾರಂಭ. ಸರಿಯಾದ ಉತ್ತರ ಬಿ ಯುವರಾಜ. ಎರಡನೆಯ ಪ್ರಶ್ನೆ, ಶ್ರೀರಾಮನ ಪಟ್ಟಾಭಿಷೇಕವನ್ನು ತಡೆಯಲು ಕೈಕೇಯಿಯ ಮನಸ್ಸನ್ನು ಬದಲಿಸಿದ ದಾಸಿ ಯಾರು? ಎ ಮಂಥರೆ, ಬಿ ತ್ರಿಜಟೆ, ಸಿ ಮಂಡೋದರಿ, ಡಿ ಶಬರಿ. ನಿಮ್ಮ ಸಮಯ ಪ್ರಾರಂಭ. ಸರಿಯಾದ ಉತ್ತರ ಎ ಮಂಥರೆ. ಶ್ರೀರಾಮನ ಪಟ್ಟಾಭಿಷೇಕವನ್ನು ತಡೆಯಲು ಮತ್ತು ಭರತನಿಗೆ ರಾಜ್ಯವನ್ನು ಕೊಡಿಸಲು ಮಂಥರೆಯು ಕೈಕೇಯಿಯ ಮನಸ್ಸನ್ನು ಬದಲಿಸುತ್ತಾಳೆ. ಮೂರನೆಯ ಪ್ರಶ್ನೆ, ಕೈಕೇಯಿಯು ದಶರಥನಿಂದ ಪಡೆದ 2 ವರಗಳಲ್ಲಿ ಮೊದಲನೆಯದು ಯಾವುದು? ಎ ಶ್ರೀರಾಮನಿಗೆ ವನವಾಸ, ಬಿ ಭರತನಿಗೆ ಪಟ್ಟಾಭಿಷೇಕ, ಸಿ ಶತ್ರುಘ್ನನಿಗೆ ಅಧಿಕಾರ, ಡಿ ದಶರಥನ ನಿವೃತ್ತಿ. ನಿಮ್ಮ ಸಮಯ ಪ್ರಾರಂಭ. ಸರಿಯಾದ ಉತ್ತರ ಬಿ ಭರತನಿಗೆ ಪಟ್ಟಾಭಿಷೇಕ. ರಾಮಾಯಣದ ಪ್ರಕಾರ ಕೈಕೇಯಿಯು ದಶರಥ ಮಹಾರಾಜನಿಗೆ ಕೇಳಿದ 2 ವರಗಳೆಂದರೆ, ಮೊದಲನೆಯದು ತನ್ನ ಮಗನಾದ ಭರತನಿಗೆ ಪಟ್ಟಾಭಿಷೇಕ ಮಾಡುವುದು, ಎರಡನೆಯದು ಶ್ರೀರಾಮನನ್ನು 14 ವರ್ಷಗಳ ಕಾಲ ವನವಾಸಕ್ಕೆ ಕಳಿಸುವುದು. ನಾಲ್ಕನೆಯ ಪ್ರಶ್ನೆ, ಕೈಕೇಯಿಯ ವರದಂತೆ ಶ್ರೀರಾಮನು ಎಷ್ಟು ವರ್ಷಗಳ ಕಾಲ ವನವಾಸ ಅನುಭವಿಸಬೇಕೆಂದು ನಿರ್ಧರಿಸಲಾಯಿತು? ಎ 10 ವರ್ಷ, ಬಿ 12 ವರ್ಷ, ಸಿ 14 ವರ್ಷ, ಡಿ 16 ವರ್ಷ. ನಿಮ್ಮ ಸಮಯ ಪ್ರಾರಂಭ. ಸರಿಯಾದ ಉತ್ತರ ಸಿ 14 ವರ್ಷ. ಐದನೆಯ ಪ್ರಶ್ನೆ, ರಾಮನು ಅಯೋಧ್ಯೆಯನ್ನು ಬಿಟ್ಟು ಹೊರಟಾಗ ಅವನ ಜೊತೆಗೆ ಕಾಡಿಗೆ ಬಂದವರು ಯಾರು? ಎ ಭರತ ಮತ್ತು ಶತ್ರುಘ್ನ, ಬಿ ಸೀತೆ ಮತ್ತು ಲಕ್ಷ್ಮಣ, ಸಿ ವಸಿಷ್ಠ ಮತ್ತು ವಿಶ್ವಾಮಿತ್ರ, ಡಿ ಸುಮಂತ ಮತ್ತು ಗುಹ. ನಿಮ್ಮ ಸಮಯ ಪ್ರಾರಂಭ. ಸರಿಯಾದ ಉತ್ತರ ಬಿ ಸೀತೆ ಮತ್ತು ಲಕ್ಷ್ಮಣ. ಆರನೆಯ ಪ್ರಶ್ನೆ, ಅಯೋಧ್ಯೆಯನ್ನು ಬಿಟ್ಟ ನಂತರ ರಾಮನು ಮೊದಲು ವಿಶ್ರಮಿಸಿದ ನದಿಯ ತೀರ ಯಾವುದು? ಎ ಗಂಗಾ ನದಿ, ಬಿ ಯಮುನಾ ನದಿ, ಸಿ ತಮಸಾ ನದಿ, ಡಿ ಸರಯೂ ನದಿ. ನಿಮ್ಮ ಸಮಯ ಪ್ರಾರಂಭ. ಸರಿಯಾದ ಉತ್ತರ ಸಿ ತಮಸಾ ನದಿ. ಅಯೋಧ್ಯೆಯನ್ನು ಬಿಟ್ಟು ವನವಾಸಕ್ಕೆ ಹೊರಟ ಶ್ರೀರಾಮನು ಮೊದಲ ರಾತ್ರಿ ತಮಸಾ ನದಿಯ ತೀರದಲ್ಲಿ ವಿಶ್ರಮಿಸಿದನು. ನೋಡಿ, ಅಯೋಧ್ಯಕಾಂಡ ಅಂದಾಕ್ಷಣ ನಮಗೆ ನೆನಪಾಗುವುದು ತ್ಯಾಗ ಮತ್ತು ಭಕ್ತಿ. ಇಲ್ಲಿ ಬರುವ ಪ್ರತಿಯೊಂದು ಪಾತ್ರವು ನಮಗೆ ಜೀವನದ ಪಾಠ ಕಲಿಸುತ್ತದೆ. ನೀವು ಎಷ್ಟು ಪ್ರಶ್ನೆಗೆ ಸರಿಯಾಗಿ ಉತ್ತರ ನೀಡಿದ್ದೀರಿ ಎಂದು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಇದು ಕೇವಲ ಕ್ವಿಜ್ ಅಷ್ಟೇ ಅಲ್ಲ, ನಮ್ಮ ಸಂಸ್ಕೃತಿಯ ಅರಿಯುವ ಪ್ರಯತ್ನ. ಏಳನೆಯ ಪ್ರಶ್ನೆ, ಶೃಂಗಿಬೇರಪುರದ ನಿಷಾದ ರಾಜ ಮತ್ತು ರಾಮನ ಪರಮಮಿತ್ರ ಯಾರು? ಎ ಗುಹ, ಬಿ ಸುಗ್ರೀವ, ಸಿ ಜಾಂಬವಂತ, ಡಿ ಹನುಮಂತ. ನಿಮ್ಮ ಸಮಯ ಪ್ರಾರಂಭ. ಸರಿಯಾದ ಉತ್ತರ ಎ ಗುಹ. ಎಂಟನೆಯ ಪ್ರಶ್ನೆ, ರಾಮನು ಗಂಗಾ ನದಿಯನ್ನು ದಾಟಲು ಸಹಾಯ ಮಾಡಿದವನು ಯಾರು? ಎ ಗುಹ, ಬಿ ಲಕ್ಷ್ಮಣ, ಸಿ ದೇವತೆಗಳು, ಡಿ ಭಾರದ್ವಾಜ ಮುನಿಗಳು. ನಿಮ್ಮ ಸಮಯ ಪ್ರಾರಂಭ. ಸರಿಯಾದ ಉತ್ತರ ಎ ಗುಹ. ಒಂಬತ್ತನೆಯ ಪ್ರಶ್ನೆ, ವನವಾಸದ ಸಮಯದಲ್ಲಿ ರಾಮನು ಮೊದಲು ಭೇಟಿ ನೀಡಿದ ಮಹರ್ಷಿಗಳು ಯಾರು? ಎ ಭಾರದ್ವಾಜ ಮಹರ್ಷಿಗಳು, ಬಿ ಅತ್ರಿ ಮಹರ್ಷಿಗಳು, ಸಿ ಅಗಸ್ತ್ಯ ಮಹರ್ಷಿಗಳು, ಡಿ ವಾಲ್ಮೀಕಿ ಮಹರ್ಷಿಗಳು. ನಿಮ್ಮ ಸಮಯ ಪ್ರಾರಂಭ. ಸರಿಯಾದ ಉತ್ತರ ಎ ಭಾರದ್ವಾಜ ಮಹರ್ಷಿಗಳು. ಹತ್ತನೆಯ ಪ್ರಶ್ನೆ, ಅಯೋಧ್ಯಕಾಂಡದಲ್ಲಿ ರಾಮನು ವನವಾಸದ ಆರಂಭದಲ್ಲಿ ಎಲ್ಲಿ ಕುಟೀರವನ್ನು ನಿರ್ಮಿಸಿಕೊಂಡನು? ಎ ಪಂಚವಟಿ, ಬಿ ಚಿತ್ರಕೂಟ, ಸಿ ಕಿಷ್ಕಿಂಧ, ಡಿ ದಂಡಕಾರಣ್ಯ. ನಿಮ್ಮ ಸಮಯ ಪ್ರಾರಂಭ.
ಸರಿಯಾದ ಉತ್ತರ ಬಿ ಚಿತ್ರಕೂಟ. ರಾಮಾಯಣದ ಅಯೋಧ್ಯಾಕಾಂಡದಲ್ಲಿ ರಾಮನು ವನವಾಸಕ್ಕೆ ತೆರಳಿದಾಗ ಆರಂಭದಲ್ಲಿ ಲಕ್ಷ್ಮಣ ಮತ್ತು ಸೀತೆಯೊಂದಿಗೆ ಚಿತ್ರಕೂಟದ ಪರ್ವತ ಹತ್ತಿರ ಮಂದಾಕಿನಿ ನದಿಯ ತೀರದಲ್ಲಿ ಪರ್ಣಕುಟೀರವನ್ನು ನಿರ್ಮಿಸಿಕೊಂಡು ನೆಲೆಸುತ್ತಾನೆ. 11ನೆಯ ಪ್ರಶ್ನೆ, ಶ್ರೀರಾಮನು ವನವಾಸಕ್ಕೆ ಹೊರಡುವ ಮೊದಲು ತನ್ನ ಆಸ್ತಿಪಾಸ್ತಿಗಳನ್ನು ದಾನ ಮಾಡುವಾಗ ತ್ರಿಜಟ ಎಂಬ ಬ್ರಾಹ್ಮಣನಿಗೆ ಹಸುವನ್ನು ನೀಡುವ ಪ್ರಸಂಗ ಅಯೋಧ್ಯಾಕಾಂಡದಲ್ಲಿ ಬರುತ್ತದೆ. ಆ ಬ್ರಾಹ್ಮಣನು ಎಷ್ಟು ಹಸುಗಳನ್ನು ಪಡೆದನು? ಎ 10,000 ಹಸುಗಳು, ಬಿ ಕೇವಲ 100 ಹಸುಗಳು, ಸಿ ಅಯೋಧ್ಯೆಯ ರಾಜಮನೆತನದ ಅರ್ಧದಷ್ಟು ಹಸುಗಳು, ಡಿ ತಾನು ಎಸೆದ ಕೋಲು ತಲುಪಿದ ದೂರದವರೆಗೂ ನಿಂತಿದ್ದ ಎಲ್ಲಾ ಹಸುಗಳು. ನಿಮ್ಮ ಸಮಯ ಪ್ರಾರಂಭ. ಸರಿಯಾದ ಉತ್ತರ ಡಿ ತಾನು ಎಸೆದ ಕೋಲು ತಲುಪಿದ ದೂರದವರೆಗೆ ನಿಂತಿದ್ದ ಎಲ್ಲಾ ಹಸುಗಳು. ಶ್ರೀರಾಮನು ತಂದೆಯ ಆಜ್ಞೆಯಂತೆ 14 ವರ್ಷಗಳ ಕಾಲ ವನವಾಸಕ್ಕೆ ಹೊರಡುವ ಮೊದಲು ತನ್ನ ಆಸ್ತಿಪಾಸ್ತಿಗಳನ್ನು ಬ್ರಾಹ್ಮಣರಿಗೆ ಮತ್ತು ಬಡವರಿಗೆ ದಾನ ಮಾಡುತ್ತಿರುತ್ತಾನೆ. ಗಾರ್ಗ್ಯ ಗೋತ್ರದ ತ್ರಿಜಟ ಎಂಬ ಬಡ ಬ್ರಾಹ್ಮಣನು ತನ್ನ ಪತ್ನಿಯ ಒತ್ತಾಯದ ಮೇರೆಗೆ ಶ್ರೀರಾಮನ ಬಳಿ ದಾನ ಕೇಳಲು ಬರುತ್ತಾನೆ. ಆತನಿಗೆ ಅನೇಕ ಮಕ್ಕಳಿದ್ದು ಜೀವನ ನಿರ್ವಹಣೆ ಕಷ್ಟಕರವಾಗಿರುತ್ತದೆ. ಶ್ರೀರಾಮನು ತಮಾಷೆಗಾಗಿ ತ್ರಿಜಟನಿಗೆ ಒಂದು ಕೋಲನ್ನು ನೀಡಿ, ನೀನು ನಿನ್ನ ಸಂಪೂರ್ಣ ಶಕ್ತಿಯನ್ನು ಹಾಕಿ ಈ ಕೋಲನ್ನು ಎಸೆಯಬೇಕು. ಅದು ಎಲ್ಲಿಯವರೆಗೆ ಹೋಗಿ ಬೀಳುತ್ತದೋ ಅಲ್ಲಿಯವರೆಗೆ ಸಾಲು ನಿಂತಿರುವ ಎಲ್ಲ ಹಸುಗಳನ್ನು ನಿನ್ನದಾಗಿಸಿಕೊಳ್ಳುವೆ ಎಂದು ಹೇಳುತ್ತಾನೆ. ತ್ರಿಜಟನು ತನ್ನ ಸರ್ವಶಕ್ತಿಯನ್ನು ಬಳಸಿ ಕೋಲನ್ನು ಎಸೆಯುತ್ತಾನೆ. ಆ ಕೋಲು ಸರಯೂ ನದಿಯ ಆಚೆ ದಡೆಗೆ ಹೋಗಿ ಬೀಳುತ್ತದೆ. ಅಲ್ಲಿಯವರೆಗೂ ನಿಂತಿದ್ದ ಸಾವಿರಾರು ಹಸುಗಳನ್ನು ಶ್ರೀರಾಮನು ಸಂತೋಷದಿಂದ ಆ ಬ್ರಾಹ್ಮಣನಿಗೆ ದಾನವಾಗಿ ನೀಡುತ್ತಾನೆ. 12ನೆಯ ಪ್ರಶ್ನೆ, ರಾಮನು ಕಾಡಿಗೆ ಹೋದಾಗ ಭರತ ಮತ್ತು ಶತ್ರುಘ್ನರು ಎಲ್ಲಿ ಹೋಗಿದ್ದರು? ಎ ಮಿಥಿಲೆಗೆ, ಬಿ ಕೈಕೇಯಿಯ ರಾಜ್ಯಕ್ಕೆ, ಸಿ ಲಂಕೆಗೆ, ಡಿ ಕಾಶಿಗೆ. ನಿಮ್ಮ ಸಮಯ ಪ್ರಾರಂಭ. ಸರಿಯಾದ ಉತ್ತರ ಬಿ ಕೈಕೇಯಿಯ ರಾಜ್ಯಕ್ಕೆ. 13ನೇ ಪ್ರಶ್ನೆ, ಅಯೋಧ್ಯೆಗೆ ಮರಳಿದ ಭರತನು ರಾಮನನ್ನು ಮರಳಿ ಕರೆತರಲು ಎಲ್ಲಿಗೆ ಹೋದನು? ಎ ಪಂಚವಟಿಗೆ, ಬಿ ಚಿತ್ರಕೂಟಕ್ಕೆ, ಸಿ ದಂಡಕಾರಣ್ಯಕ್ಕೆ, ಡಿ ಜನಸ್ಥಾನಕ್ಕೆ. ನಿಮ್ಮ ಸಮಯ ಪ್ರಾರಂಭ. ಸರಿಯಾದ ಉತ್ತರ ಬಿ ಚಿತ್ರಕೂಟಕ್ಕೆ. 14ನೆಯ ಪ್ರಶ್ನೆ, ರಾಮನು ಅಯೋಧ್ಯೆಗೆ ಮರಳಲು ನಿರಾಕರಿಸಿದಾಗ ಭರತನು ರಾಮನ ಸಂಕೇತವಾಗಿ ಏನನ್ನು ತೆಗೆದುಕೊಂಡು ಹೋದನು? ಎ ರಾಮನ ಬಿಲ್ಲು, ಬಿ ರಾಮನ ಪಾದುಕೆಗಳು, ಸಿ ರಾಮನ ಉಂಗುರ, ಡಿ ರಾಮನ ಕಿರೀಟ. ನಿಮ್ಮ ಸಮಯ ಪ್ರಾರಂಭ. ಸರಿಯಾದ ಉತ್ತರ ಬಿ ರಾಮನ ಪಾದುಕೆಗಳು. ರಾಮನು ಅಯೋಧ್ಯೆಗೆ ಮರಳಲು ನಿರಾಕರಿಸಿದಾಗ ಭರತನು ರಾಮನ ಪಾದುಕೆಗಳನ್ನು ಪ್ರಾರ್ಥಿಸಿ ಪಡೆಯುತ್ತಾನೆ. ಪಾದುಕೆಗಳನ್ನು ಸಿಂಹಾಸನದ ಮೇಲಿಟ್ಟು ರಾಮನ ಪ್ರತಿನಿಧಿಯಾಗಿ ಭರತನು ರಾಜ್ಯಭಾರ ಮಾಡುತ್ತಾನೆ. 15ನೇ ಪ್ರಶ್ನೆ, ಭರತನು ಅಯೋಧ್ಯೆಯ ಒಳಗೆ ಹೋಗದೆ ಪಾದುಕೆಗಳನ್ನು ಸಿಂಹಾಸನದ ಮೇಲಿಟ್ಟು ಎಲ್ಲಿಂದ ರಾಜ್ಯಭಾರ ಮಾಡಿದನು? ಎ ನಂದಿಗ್ರಾಮ, ಬಿ ಶೃಂಗಿಬೇರಪುರ, ಸಿ ಮಿಥಿಲೆ, ಡಿ ಪ್ರಯಾಗ. ನಿಮ್ಮ ಸಮಯ ಪ್ರಾರಂಭ. ಈ ಪ್ರಶ್ನೆಗೆ ಸರಿಯಾದ ಉತ್ತರವನ್ನು ನಾನು ಮುಂದಿನ ಭಾಗದಲ್ಲಿ ತಿಳಿಸುತ್ತೇನೆ. ನಿಮಗೇನಾದರೂ ಗೊತ್ತಿದ್ದರೆ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಅವರ ಹೆಸರನ್ನು ಮುಂದಿನ ಭಾಗದಲ್ಲಿ ಹೇಳುವೆ. ಸ್ನೇಹಿತರೆ, ಇಂದಿನ ಭಾಗದ 15 ಪ್ರಶ್ನೆಗಳು ಮುಗಿದವು. ಅಯೋಧ್ಯೆಕಾಂಡದ ಈ ಪಯಣ ನಿಮಗೆ ಇಷ್ಟವಾಗಿದೆ ಎಂದು ಭಾವಿಸುತ್ತೇನೆ. ನೀವು ಎಷ್ಟು ಸ್ಕೋರ್ ಮಾಡಿದ್ದೀರಿ ಎಂದು ಮರೆಯದೇ ತಿಳಿಸಿ. ನಾಳೆ ನಾವು ರಾಮಾಯಣದ ಮುಂದಿನ ಭಾಗವಾದ ಅರಣ್ಯಕಾಂಡದ ಬಗ್ಗೆ ಚರ್ಚಿಸೋಣ. ಅಲ್ಲಿ ರಾಮನ ವನವಾಸದ ಜೀವನ ಮತ್ತು ಪ್ರಮುಖ ಘಟನೆಗಳ ಬಗ್ಗೆ ಪ್ರಶ್ನೆಗಳಿರುತ್ತವೆ. ಇಂದಿನ ಈ ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ. ಧನ್ಯವಾದಗಳು. ಜೈ ಶ್ರೀರಾಮ್. ಹರಿ ಓಂ. ಅರಣ್ಯೇ ವರ್ತಮಾನಸ್ಯ ರಾಮಸ್ಯ ವಿಜಯಾತ್ಮನಃ ರಕ್ಷ ರಕ್ಷತು ಮಾಂ ದೇವೋ ರಾಘವಃ ಪೃಥ್ವೀಪತಿಃ. ಅರಣ್ಯದಲ್ಲಿ ಸಂಚರಿಸುತ್ತಿರುವ ಜಿತೇಂದ್ರಿಯನಾದ ಸಕಲ ಭೂಮಂಡಲದ ಒಡೆಯನಾದ ಆ ರಾಘವನು ನಮ್ಮನ್ನು ರಕ್ಷಿಸಲಿ. ಎಲ್ಲರಿಗೂ ನಮಸ್ಕಾರ. ನಾನು ಕಿರಣ್ ಕುಮಾರ್. ಇಂಕ್ ಆ್ಯಂಡ್ ದ ಬುಕ್ ಚಾನಲ್ಗೆ ಸ್ವಾಗತ. ಈಗಾಗಲೇ ನಾವು ಬಾಲಕಾಂಡ ಮತ್ತು ಅಯೋಧ್ಯಕಾಂಡಗಳ ರಸಪ್ರಶ್ನೆಗಳನ್ನು ಪೂರೈಸಿದ್ದೇವೆ. ಇಂದು ಅರಣ್ಯಕಾಂಡದ 15 ಪ್ರಶ್ನೆಗಳ ಮಹಾಸಂಗ್ರಾಮವನ್ನು ಆರಂಭಿಸುತ್ತಿದ್ದೇವೆ. ತಡಮಾಡದೆ ಮೊದಲ ಪ್ರಶ್ನೆಗೆ ಹೋಗೋಣ. ಮೊದಲನೆಯ ಪ್ರಶ್ನೆ, ಅರಣ್ಯಕಾಂಡದ ಆರಂಭದಲ್ಲಿ ರಾಮನು ಭೇಟಿ ನೀಡಿದ ಮತ್ತು ರಾಮನಿಗೆ ಅಮೂಲ್ಯವಾದ ಶಸ್ತ್ರಾಸ್ತ್ರಗಳನ್ನು ನೀಡಿದ ಮಹರ್ಷಿಗಳು ಯಾರು? ಎ ವಿಶ್ವಾಮಿತ್ರರು, ಬಿ ಅಗಸ್ತ್ಯ ಮಹರ್ಷಿಗಳು, ಸಿ ಕಪಿಲ ಮುನಿಗಳು,
ಡಿ ದುರ್ವಾಸರು. ನಿಮ್ಮ ಸಮಯ ಪ್ರಾರಂಭ. ಸರಿಯಾದ ಉತ್ತರ ಬಿ ಅಗಸ್ತ್ಯ ಮಹರ್ಷಿಗಳು. ಅರಣ್ಯಕಾಂಡದಲ್ಲಿ ರಾಮ ಲಕ್ಷ್ಮಣ ಮತ್ತು ಸೀತೆ ವನವಾಸದ ಸಮಯದಲ್ಲಿ ಅಗಸ್ತ್ಯ ಮುನಿಗಳ ಆಶ್ರಮಕ್ಕೆ ಭೇಟಿ ನೀಡುತ್ತಾರೆ. ಆಗ ಅಗಸ್ತ್ಯ ಮುನಿಗಳು ರಾಮನಿಗೆ ದೈವಿಕವಾದ ಬಿಲ್ಲು, ಅಕ್ಷಯ ತೋಣಿರ ಎಂದರೆ ಬಾಣಗಳು ಮುಗಿಯದ ಬತ್ತಳಿಕೆ ಮತ್ತು ವಜ್ರಖಚಿತ ಖಡ್ಗವನ್ನು ಉಡುಗೊರೆಯಾಗಿ ನೀಡುತ್ತಾರೆ. ಎರಡನೆಯ ಪ್ರಶ್ನೆ, ದಂಡಕಾರಣ್ಯದಲ್ಲಿ ರಾಮಲಕ್ಷ್ಮಣರನ್ನು ಎದುರಿಸಿದ ಮತ್ತು ಶಾಪಗ್ರಸ್ತ ಗಂಧರ್ವನಾಗಿದ್ದ ವಿರೂಪಗೊಂಡ ರಾಕ್ಷಸ ಯಾರು? ಎ ವಿರಾಧ, ಬಿ ಕದಂಬ, ಸಿ ಸುಬಾಹು, ಡಿ ದೂಷಣ. ನಿಮ್ಮ ಸಮಯ ಪ್ರಾರಂಭ. ಸರಿಯಾದ ಉತ್ತರ ಎ ವಿರಾಧ. ದಂಡಕಾರಣ್ಯದಲ್ಲಿ ರಾಮಲಕ್ಷ್ಮಣರು ಎದುರಿಸಿದ ಮೊದಲ ರಾಕ್ಷಸ ವಿರಾಧ. ಈತ ಪೂರ್ವಜನ್ಮದಲ್ಲಿ ತುಂಬುರು ಎಂಬ ಗಂಧರ್ವನಾಗಿದ್ದು ಕುಬೇರನ ಶಾಪದಿಂದ ರಾಕ್ಷಸನಾಗಿ ಹುಟ್ಟಿದನು. ರಾಮನ ಹಸ್ತದಿಂದ ಮರಣ ಹೊಂದಿದ ನಂತರ ಶಾಪ ವಿಮೋಚನೆ ಪಡೆದು ಮತ್ತೆ ಗಂಧರ್ವ ರೂಪವನ್ನು ತಾಳಿದನು. ಮೂರನೆಯ ಪ್ರಶ್ನೆ, ರಾಮನು ಪಂಚವಟಿಯಲ್ಲಿ ಕುಟೀರವನ್ನು ನಿರ್ಮಿಸಿಕೊಳ್ಳಲು ಸಲಹೆ ನೀಡಿದವರು ಯಾರು? ಎ ಭರತ, ಬಿ ಜಟಾಯು, ಸಿ ಅಗಸ್ತ್ಯ ಮುನಿಗಳು, ಡಿ ಶಬರಿ. ನಿಮ್ಮ ಸಮಯ ಪ್ರಾರಂಭ. ಸರಿಯಾದ ಉತ್ತರ ಸಿ ಅಗಸ್ತ್ಯ ಮುನಿಗಳು. ರಾಮ, ಸೀತೆ ಮತ್ತು ಲಕ್ಷ್ಮಣರು ವನವಾಸದ ಸಮಯದಲ್ಲಿ ಅಗಸ್ತ್ಯ ಮುನಿಗಳನ್ನು ಭೇಟಿಯಾದಾಗ ಅವರು ಪಂಚವಟಿಯ ಗೋದಾವರಿ ನದಿಯ ತೀರದಲ್ಲಿ ಕುಟೀರವನ್ನು ನಿರ್ಮಿಸಿಕೊಂಡು ವಾಸಿಸಲು ಸಲಹೆ ನೀಡುತ್ತಾರೆ. ನಾಲ್ಕನೆಯ ಪ್ರಶ್ನೆ, ಪಂಚವಟಿಯಲ್ಲಿ ರಾಮನನ್ನು ಮೋಹಿಸಿ ನಂತರ ಲಕ್ಷ್ಮಣನಿಂದ ಮೂಗು ಮತ್ತು ಕಿವಿ ಕಳೆದುಕೊಂಡ ರಾಕ್ಷಸಿ ಯಾರು? ಎ ತಾಟಕ, ಬಿ ಶೂರ್ಪಣಖಿ, ಸಿ ಸಿಂಹಿಕೆ, ಡಿ ತ್ರಿಜಟೆ. ನಿಮ್ಮ ಸಮಯ ಪ್ರಾರಂಭ. ಸರಿಯಾದ ಉತ್ತರ ಬಿ ಶೂರ್ಪಣಖಿ. ರಾಮಾಯಣದ ಕಥೆಯ ಪ್ರಕಾರ ಪಂಚವಟಿಯಲ್ಲಿದ್ದಾಗ ರಾಮನನ್ನು ಕಂಡು ಮೋಹಗೊಂಡ ಶೂರ್ಪಣಖಿಯು ನಂತರ ಲಕ್ಷ್ಮಣನಿಂದ ತನ್ನ ಮೂಗು ಮತ್ತು ಕಿವಿಗಳನ್ನು ಕಳೆದುಕೊಳ್ಳುತ್ತಾಳೆ. ಐದನೆಯ ಪ್ರಶ್ನೆ, ಶೂರ್ಪಣಖಿಯ ಅಪಮಾನಕ್ಕೆ ಪ್ರತೀಕಾರ ತೀರಿಸಲು 14,000 ರಾಕ್ಷಸರ ಸೈನ್ಯದೊಂದಿಗೆ ರಾಮನ ಮೇಲೆ ದಾಳಿ ಮಾಡಿದ ರಾಕ್ಷಸ ಯಾರು? ಎ ರಾವಣ, ಬಿ ವಿಭೀಷಣ, ಸಿ ಖರ ಮತ್ತು ದೂಷಣ, ಡಿ ಅಹಿರಾವಣ. ನಿಮ್ಮ ಸಮಯ ಪ್ರಾರಂಭ. ಸರಿಯಾದ ಉತ್ತರ ಸಿ ಖರ ಮತ್ತು ದೂಷಣ. ರಾಮಾಯಣದ ಕಥೆಯ ಪ್ರಕಾರ ಶೂರ್ಪಣಖಿಯ ಮೂಗು ಕಿವಿಗಳನ್ನು ಲಕ್ಷ್ಮಣನು ಕತ್ತರಿಸಿದಾಗ ಅವಳು ಜನ್ಮಸ್ಥಾನದ ಅಧಿಪತಿಯಾದ ತನ್ನ ಸಹೋದರ ಖರನ ಬಳಿ ಹೋಗಿ ದೂರು ನೀಡುತ್ತಾಳೆ. ಆಗ ಖರ ಮತ್ತು ದೂಷಣರು 14,000 ರಾಕ್ಷಸರ ಸೈನ್ಯದೊಂದಿಗೆ ರಾಮನ ಮೇಲೆ ಯುದ್ಧಕ್ಕೆ ಬರುತ್ತಾರೆ. ಆ ಯುದ್ಧದ ಸಮಯದಲ್ಲಿ ರಾಮನು ಒಬ್ಬನೇ ಆ ಇಡೀ ಸೈನ್ಯವನ್ನು ಸಂಹರಿಸುತ್ತಾನೆ. ಆರನೆಯ ಪ್ರಶ್ನೆ, ಸೀತೆಯನ್ನು ಅಪಹರಿಸಲು ರಾವಣನು ಯಾರ ಸಹಾಯವನ್ನು ಪಡೆದನು? ಎ ಮಾರೀಚ, ಬಿ ಕುಂಭಕರ್ಣ, ಸಿ ಮೇಘನಾಥ, ಡಿ ಅಕ್ಷಯ್ ಕುಮಾರ. ನಿಮ್ಮ ಸಮಯ ಪ್ರಾರಂಭ. ಸರಿಯಾದ ಉತ್ತರ ಎ ಮಾರೀಚ. ಏಳನೆಯ ಪ್ರಶ್ನೆ, ಮಾರೀಚನು ಸೀತೆಯನ್ನು ಆಕರ್ಷಿಸಲು ಯಾವ ರೂಪವನ್ನು ಧರಿಸಿದನು? ಎ ಬ್ರಾಹ್ಮಣನ ರೂಪ, ಬಿ ಚಿನ್ನದ ಜಿಂಕೆ, ಸಿ ಹಕ್ಕಿಯ ರೂಪ, ಡಿ ದಶರಥನ ರೂಪ. ನಿಮ್ಮ ಸಮಯ ಪ್ರಾರಂಭ. ಸರಿಯಾದ ಉತ್ತರ ಬಿ ಚಿನ್ನದ ಜಿಂಕೆ. ಎಂಟನೆಯ ಪ್ರಶ್ನೆ, ಸೀತೆಯನ್ನು ರಕ್ಷಿಸಲು ರಾವಣನೊಂದಿಗೆ ರೆಕ್ಕೆಯನ್ನು ಕಳೆದುಕೊಂಡ ಪಕ್ಷಿ ಯಾವುದು? ಎ ಸಂಪಾತಿ, ಬಿ ಗರುಡ, ಸಿ ಜಟಾಯು, ಡಿ ನವಿಲು. ನಿಮ್ಮ ಸಮಯ ಪ್ರಾರಂಭ. ಸರಿಯಾದ ಉತ್ತರ ಸಿ ಜಟಾಯು. ರಾವಣನು ಸೀತೆಯನ್ನು ಅಪಹರಿಸಿಕೊಂಡು ಹೋಗುತ್ತಿರುವಾಗ ಅದನ್ನು ತಡೆಯಲು ಜಟಾಯು ವೀರಾವೇಶದಿಂದ ಹೋರಾಡುತ್ತಾನೆ. ಈ ಯುದ್ಧದ ಸಮಯದಲ್ಲಿ ರಾವಣನು ತನ್ನ ಚಂದ್ರಹಾಸ ಖಡ್ಗದಿಂದ ಜಟಾಯುವಿನ ರೆಕ್ಕೆಯನ್ನು ಕತ್ತರಿಸುತ್ತಾನೆ. ರೆಕ್ಕೆಗಳನ್ನು ಕಳೆದುಕೊಂಡ ಜಟಾಯು ನೆಲಕ್ಕೆ ಉರುಳುತ್ತಾನೆ. ನಂತರ ರಾಮನು ಸೀತೆಯನ್ನು ಹುಡುಕುತ್ತಾ ಬಂದಾಗ ಜಟಾಯು ನಡೆದ ವಿಷಯವನ್ನೆಲ್ಲ ತಿಳಿಸಿ ರಾಮನ ಮಡಿಲಲ್ಲಿ ಪ್ರಾಣ ಬಿಡುತ್ತಾನೆ.
ಪಂಚವಟಿಯ ಆ ಸುಂದರ ಪರಿಸರದಲ್ಲಿ ನೆಮ್ಮದಿಯಿಂದಿದ್ದ ಈ ಮೂವರಿಗೆ ವಿಧಿಯ ರೂಪದಲ್ಲಿ ರಾವಣನ ನೆರಳು ಆವರಿಸುತ್ತಿದೆ. ಸೀತೆಯ ಅಪಹರಣದ ಆ ಕರುಣಾಜನಕ ಸನ್ನಿವೇಶ ಆರಂಭವಾಗುವ ಮುನ್ನ ಬನ್ನಿ ಆ ಮಾಯಾಮೃಗದ ಕಥೆಯನ್ನು ನೋಡೋಣ. 9ನೆಯ ಪ್ರಶ್ನೆ. ರಾವಣನು ಸೀತೆಯನ್ನು ಅಪಹರಿಸಿ ಲಂಕೆಯ ಯಾವ ವನದಲ್ಲಿ ಇರಿಸಿದನು? ಎ. ನಂದನವನ, ಬಿ. ಅಶೋಕವನ, ಸಿ. ಮಧುವನ, ಡಿ. ಚಿತ್ರವನ. ನಿಮ್ಮ ಸಮಯ ಪ್ರಾರಂಭ. ಸರಿಯಾದ ಉತ್ತರ ಬಿ. ಅಶೋಕವನ. 10ನೆಯ ಪ್ರಶ್ನೆ. ಸೀತೆಯನ್ನು ಹುಡುಕುತ್ತಾ ಹೊರಟ ರಾಮನಿಗೆ ದಾರಿಯಲ್ಲಿ ಸಿಕ್ಕ ತನ್ನ ಎದೆಯಲ್ಲಿ ಕಣ್ಣುಗಳನ್ನು ಹೊಂದಿದ್ದ ರಾಕ್ಷಸ ಯಾರು? ಎ. ಕಬಂಧ, ಬಿ. ವಿರಾಧ, ಸಿ. ಮಾರೀಚ, ಡಿ. ಸಂಹಾರ. ನಿಮ್ಮ ಸಮಯ ಪ್ರಾರಂಭ. ಸರಿಯಾದ ಉತ್ತರ ಎ. ಕಬಂಧ. ರಾಮಾಯಣದ ಪ್ರಕಾರ ಸೀತೆಯನ್ನು ಹುಡುಕುವ ಸಮಯದಲ್ಲಿ ರಾಮಲಕ್ಷ್ಮಣರು ದಟ್ಟವಾದ ಅರಣ್ಯದಲ್ಲಿ ಕಬಂಧ ಎಂಬ ರಾಕ್ಷಸನನ್ನು ಭೇಟಿಯಾಗುತ್ತಾರೆ. ಈತನಿಗೆ ತಲೆ ಇರುವುದಿಲ್ಲ, ಬದಲಾಗಿ ಎದೆಯ ಭಾಗದಲ್ಲಿ ಕಣ್ಣು ಮತ್ತು ಹೊಟ್ಟೆಯ ಭಾಗದಲ್ಲಿ ಬಾಯಿ ಇರುತ್ತದೆ. ರಾಮಲಕ್ಷ್ಮಣರು ಈತನ ಭುಜಗಳನ್ನು ಕತ್ತರಿಸಿದಾಗ ಈತನು ಶಾಪಮುಕ್ತನಾಗಿ ತನ್ನ ನಿಜವಾದ ಗಂಧರ್ವ ರೂಪವನ್ನು ಪಡೆದು ಮುಂದೆ ಸುಗ್ರೀವನನ್ನು ಭೇಟಿಯಾಗುವಂತೆ ರಾಮನಿಗೆ ಸಲಹೆ ನೀಡುತ್ತಾನೆ. 11ನೆಯ ಪ್ರಶ್ನೆ. ರಾಮನಿಗಾಗಿ ಹಣ್ಣುಗಳನ್ನು ಸವಿದು ರುಚಿಯಾದವುಗಳನ್ನು ಮಾತ್ರ ನೀಡಿದ ರಾಮಭಕ್ತೆ ಯಾರು? ಎ. ಅಹಲ್ಯ, ಬಿ. ಮಂಥರೆ, ಸಿ. ಶಬರಿ, ಡಿ. ಮಂಡೋದರಿ. ನಿಮ್ಮ ಸಮಯ ಪ್ರಾರಂಭ. ಸರಿಯಾದ ಉತ್ತರ ಸಿ. ಶಬರಿ. ಶಬರಿಯು ಶ್ರೀರಾಮನಿಗಾಗಿ ಹಣ್ಣುಗಳನ್ನು ಸಂಗ್ರಹಿಸಿ ಅವು ಸಿಹಿಯಾಗಿವೆಯೇ ಎಂದು ಪರೀಕ್ಷಿಸಲು ತಾನು ಮೊದಲು ಸವಿದು ನಂತರ ರುಚಿಯಾದ ಹಣ್ಣುಗಳನ್ನು ಮಾತ್ರ ರಾಮನಿಗೆ ಅರ್ಪಿಸುತ್ತಿದ್ದಳು. ಅವಳ ನಿಷ್ಕಲ್ಮಶವಾದ ಭಕ್ತಿಗೆ ಮೆಚ್ಚಿ ಶ್ರೀರಾಮನು ಆ ಎಂಜಲು ಹಣ್ಣುಗಳನ್ನು ಸಂತೋಷದಿಂದ ಸ್ವೀಕರಿಸಿದ್ದನು. 12ನೆಯ ಪ್ರಶ್ನೆ. ಶಬರಿಯು ರಾಮನಿಗೆ ಯಾರೊಂದಿಗೆ ಸ್ನೇಹ ಬೆಳೆಸಲು ಮತ್ತು ಸಹಾಯ ಪಡೆಯಲು ಸಲಹೆ ನೀಡಿದಳು? ಎ. ಹನುಮಂತ, ಬಿ. ಸುಗ್ರೀವ, ಸಿ. ವಿಭೀಷಣ, ಡಿ. ಜಾಂಬವಂತ. ನಿಮ್ಮ ಸಮಯ ಪ್ರಾರಂಭ. ಸರಿಯಾದ ಉತ್ತರ ಬಿ. ಸುಗ್ರೀವ. ಶಬರಿಯು ಶ್ರೀರಾಮನಿಗೆ ಪಂಪಾ ಸರೋವರದ ತೀರದಲ್ಲಿರುವ ಋಷ್ಯಮುಖ ಪರ್ವತಕ್ಕೆ ಹೋಗಿ ವಾನರ ರಾಜನಾದ ಸುಗ್ರೀವನೊಂದಿಗೆ ಸ್ನೇಹ ಬೆಳೆಸಲು ಮತ್ತು ಸೀತೆಯನ್ನು ಹುಡುಕಲು ಅವನ ಸಹಾಯ ಪಡೆಯಲು ಸಲಹೆ ನೀಡುತ್ತಾಳೆ. 13ನೆಯ ಪ್ರಶ್ನೆ. ಜಟಾಯುವು ಮರಣ ಹೊಂದುವ ಮುನ್ನ ರಾಮನಿಗೆ ನೀಡಿದ ಪ್ರಮುಖ ಮಾಹಿತಿ ಏನು? ಎ. ಸೀತೆ ಅಯೋಧ್ಯೆಗೆ ಹೋದಳು, ಬಿ. ರಾವಣನು ಸೀತೆಯನ್ನು ದಕ್ಷಿಣಾಭಿಮುಖವಾಗಿ ಕರೆದೊಯ್ದನು, ಸಿ. ಲಕ್ಷ್ಮಣನೇ ಸೀತೆಯನ್ನು ಕರೆದೊಯ್ದನು, ಡಿ. ಸೀತೆ ಕಾಡಿನಲ್ಲಿ ಮೃತಪಟ್ಟಳು. ನಿಮ್ಮ ಸಮಯ ಪ್ರಾರಂಭ. ಸರಿಯಾದ ಉತ್ತರ ಬಿ. ರಾವಣನು ಸೀತೆಯನ್ನು ದಕ್ಷಿಣಾಭಿಮುಖವಾಗಿ ಕರೆದೊಯ್ದನು. 14ನೆಯ ಪ್ರಶ್ನೆ. ಪಂಚವಟಿಯು ಪ್ರಸ್ತುತ ಭಾರತದ ಯಾವ ರಾಜ್ಯದಲ್ಲಿದೆ ಎಂದು ನಂಬಲಾಗಿದೆ? ಎ. ಕರ್ನಾಟಕ, ಬಿ. ಮಹಾರಾಷ್ಟ್ರ, ಸಿ. ಆಂಧ್ರಪ್ರದೇಶ, ಡಿ. ತಮಿಳುನಾಡು. ನಿಮ್ಮ ಸಮಯ ಪ್ರಾರಂಭ. ಸರಿಯಾದ ಉತ್ತರವನ್ನು ಕಮೆಂಟ್ನಲ್ಲಿ ತಿಳಿಸಿ. ನಾನು ಅವರ ಹೆಸರನ್ನು ಮುಂದಿನ ಭಾಗದಲ್ಲಿ ಹೇಳುವೆ. 15ನೇ ಪ್ರಶ್ನೆ. ರಾವಣನು ಸೀತೆಯನ್ನು ಅಪಹರಿಸುವಾಗ ಯಾವ ವೇಷದಲ್ಲಿದ್ದನು? ಎ. ರಾಜನ ವೇಷ, ಬಿ. ಸನ್ಯಾಸಿಯ ವೇಷ, ಸಿ. ರಾಮನ ವೇಷ, ಡಿ. ಅದೃಶ್ಯ ರೂಪ. ನಿಮ್ಮ ಸಮಯ ಪ್ರಾರಂಭ. ಸರಿಯಾದ ಉತ್ತರ ಬಿ. ಸನ್ಯಾಸಿಯ ವೇಷ. ರಾವಣನು ಸೀತೆಯನ್ನು ಅಪಹರಿಸಲು ಪಂಚವಟಿಗೆ ಬಂದಾಗ ಒಬ್ಬ ಸಾಧು ಅಥವಾ ಸನ್ಯಾಸಿಯ ವೇಷವನ್ನು ಧರಿಸಿದ್ದನು. ಈ ವೇಷದ ಮೂಲಕ ಅವನು ಸೀತೆಯನ್ನು ನಂಬಿಸಿ ಅವಳು ಲಕ್ಷ್ಮಣ ರೇಖೆಯನ್ನು ದಾಟಿ ಬರುವಂತೆ ಮಾಡುತ್ತಾನೆ. ವೀಕ್ಷಕರೇ, ಇಲ್ಲಿಗೆ ರಾಮಾಯಣದ ಅರಣ್ಯಕಾಂಡವು ಮುಕ್ತಾಯವಾಗುತ್ತದೆ. ಸೀತೆಯ ವಿರಹದಲ್ಲಿ ಬೆಂದು ಹೋಗಿದ್ದ ರಾಮನಿಗೆ ಈಗ ಹೊಸ ಆಶಾಕಿರಣ ಮೂಡಿದೆ. ಶಬರಿಯ ಭಕ್ತಿಯ ಪರಮಾವಧಿಯನ್ನು ನಾವು ಕಂಡಿದ್ದೇವೆ. ಆದರೆ ಮುಂದೆ ಕಾಯುತ್ತಿದೆ ಮತ್ತೊಂದು ದೊಡ್ಡ ಸಾಹಸ. ಸೀತೆಯನ್ನು ಹುಡುಕುವ ಹಾದಿಯಲ್ಲಿ ರಾಮನಿಗೆ ಆ ಮಹಾನ್ ಬಂಟ ಹನುಮಂತನ ಭೇಟಿಯಾಗುವುದು ಹೇಗೆ? ಸುಗ್ರೀವನೊಂದಿಗೆ ಸ್ನೇಹ ಬೆಳೆಯುವುದು ಹೇಗೆ? ಈ ಎಲ್ಲ ರೋಚಕ ಸಂಗತಿಯನ್ನು ಮುಂದೆ ಕಿಷ್ಕಿಂಧಾಕಾಂಡದಲ್ಲಿ ನೋಡೋಣ.
ನಮ್ಮ ಈ ಪ್ರಯತ್ನ ನಿಮಗೆ ಇಷ್ಟವಾಗಿದ್ದರೆ ವಿಡಿಯೋಗೆ ಲೈಕ್ ಮಾಡಿ ಮತ್ತು ಇಂಕ್ ಆ್ಯಂಡ್ ದ ಬುಕ್ ಚಾನಲ್ಗೆ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಭಾಗದಲ್ಲಿ ಭೇಟಿಯಾಗೋಣ. ಧನ್ಯವಾದಗಳು. ಜೈ ಶ್ರೀರಾಮ್. ನಮಸ್ಕಾರ ಸ್ನೇಹಿತರೆ. ರಾಮಾಯಣದ ಅತಿ ಮುಖ್ಯ ಘಟ್ಟವಾದ ಭಕ್ತಿ ಮತ್ತು ಸ್ನೇಹದ ಸಂಗಮವಾದ ಕಿಷ್ಕಿಂಧ ಕಾಂಡದ ಬಗ್ಗೆ ನಿಮಗೆ ಎಷ್ಟು ಗೊತ್ತು? ಹನುಮಂತ ಮತ್ತು ಶ್ರೀರಾಮರ ಮೊದಲ ಭೇಟಿ ಹೇಗಿತ್ತು? ವಾಲಿಯ ಸಂಹಾರವಾದದ್ದು ಹೇಗೆ? ಈ ಎಲ್ಲ ಕುತೂಹಲಕಾರಿ ಸಂಗತಿಗಳನ್ನೊಳಗೊಂಡ 15 ಪ್ರಮುಖ ಪ್ರಶ್ನೆಗಳನ್ನು ಇಂದಿನ ವಿಡಿಯೋದಲ್ಲಿ ನಿಮಗಾಗಿ ತಂದಿದ್ದೇವೆ. ಸ್ವಾಗತ. ನಾನು ನಿಮ್ಮ ಕಿರಣ್ ಕುಮಾರ್. ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ. ಬನ್ನಿ ಇಂದಿನ ರಸಪ್ರಶ್ನೆಯನ್ನು ಶುರು ಮಾಡೋಣ. ಮೊದಲನೆಯ ಪ್ರಶ್ನೆ, ರಾಮ ಮತ್ತು ಲಕ್ಷ್ಮಣರು ಸುಗ್ರೀವನನ್ನು ಭೇಟಿಯಾಗಲು ಯಾವ ಪರ್ವತಕ್ಕೆ ಹೋದರು? ಎ. ಚಿತ್ರಕೂಟ ಪರ್ವತ, ಬಿ. ವೃಷಮೂಕ ಪರ್ವತ, ಸಿ. ಮಹೇಂದ್ರ ಪರ್ವತ, ಡಿ. ಹಿಮವಂತ ಪರ್ವತ. ನಿಮ್ಮ ಸಮಯ ಪ್ರಾರಂಭ. ಸರಿಯಾದ ಉತ್ತರ ಬಿ. ವೃಷಮೂಕ ಪರ್ವತ. ಮುಂದಿನ ಪ್ರಶ್ನೆ, ಸುಗ್ರೀವನ ಆಜ್ಞೆಯಂತೆ ಬ್ರಾಹ್ಮಣನ ವೇಷ ಧರಿಸಿ ರಾಮಲಕ್ಷ್ಮಣರನ್ನು ಮೊದಲು ಭೇಟಿ ಮಾಡಿದವರು ಯಾರು? ಎ. ಅಂಗದ, ಬಿ. ಹನುಮಂತ, ಸಿ. ನಳ, ಡಿ. ನೀಲ. ನಿಮ್ಮ ಸಮಯ ಪ್ರಾರಂಭ. ಸರಿಯಾದ ಉತ್ತರ ಬಿ. ಹನುಮಂತ. ಸುಗ್ರೀವನು ವೃಷಮುಖ ಪರ್ವತದಲ್ಲಿದ್ದಾಗ ರಾಮ ಮತ್ತು ಲಕ್ಷ್ಮಣರು ಅಲ್ಲಿಗೆ ಬರುವುದನ್ನು ನೋಡುತ್ತಾನೆ. ಅವರು ತನ್ನ ಅಣ್ಣ ವಾಲಿಯು ಕಳುಹಿಸಿದ ಶತ್ರುಗಳಿರಬಹುದೆಂದು ಸುಗ್ರೀವನು ಭಯಪಡುತ್ತಾನೆ. ಅವರ ನಿಜವಾದ ಉದ್ದೇಶವನ್ನು ತಿಳಿಯಲು ಸುಗ್ರೀವನು ಹನುಮಂತನನ್ನು ಕಳುಹಿಸುತ್ತಾನೆ. ಹನುಮಂತನು ಒಬ್ಬ ಸಾಮಾನ್ಯ ಸನ್ಯಾಸಿ ಅಥವಾ ಬ್ರಾಹ್ಮಣನ ವೇಷದಲ್ಲಿ ಹೋಗಿ ಅವರೊಡನೆ ಸಂಭಾಷಣೆ ನಡೆಸಿ ಅವರು ಧರ್ಮನಿಷ್ಠರು ಎಂದು ಅರಿತು ನಂತರ ಅವರನ್ನು ಸುಗ್ರೀವನ ಬಳಿ ಕರೆದೊಯ್ಯುತ್ತಾನೆ. ಮುಂದಿನ ಪ್ರಶ್ನೆ, ಕಿಷ್ಕಿಂಧೆಯ ರಾಜ ಮತ್ತು ಸುಗ್ರೀವನ ಅಣ್ಣ ಯಾರು? ಎ. ಮಾಲಿ, ಬಿ. ವಾಲಿ, ಸಿ. ರಾವಣ, ಡಿ. ಮಯ. ನಿಮ್ಮ ಸಮಯ ಪ್ರಾರಂಭ. ಸರಿಯಾದ ಉತ್ತರ ಬಿ. ವಾಲಿ. ಮುಂದಿನ ಪ್ರಶ್ನೆ, ವಾಲಿಯ ಪತ್ನಿಯ ಹೆಸರೇನು? ಎ. ತಾರಾ, ಬಿ. ಮಂಡೋದರಿ, ಸಿ. ಸುಲೋಚನಾ, ಡಿ. ಅಹಲ್ಯೆ. ನಿಮ್ಮ ಸಮಯ ಪ್ರಾರಂಭ. ಸರಿಯಾದ ಉತ್ತರ ಎ. ತಾರಾ. ಮುಂದಿನ ಪ್ರಶ್ನೆ, ಸುಗ್ರೀವನು ತನ್ನ ಶಕ್ತಿಯನ್ನು ನಂಬಲು ರಾಮನಿಗೆ ಯಾವ ಮರಗಳನ್ನು ಒಂದೇ ಬಾಣದಿಂದ ಉರುಳಿಸಲು ಸವಾಲು ಹಾಕಿದನು? ಎ. ಅಶ್ವತ್ಥ ಮರಗಳು, ಬಿ. ಸಪ್ತಸಾಲು ವೃಕ್ಷಗಳು, ಸಿ. ತೆಂಗಿನ ಮರಗಳು, ಡಿ. ಶ್ರೀಗಂಧದ ಮರಗಳು. ನಿಮ್ಮ ಸಮಯ ಪ್ರಾರಂಭ. ಸರಿಯಾದ ಉತ್ತರ ಬಿ. ಸಪ್ತಸಾಲು ವೃಕ್ಷಗಳು. ಸುಗ್ರೀವನು ವಾಲಿಯ ಬಲದ ಬಗ್ಗೆ ಹೆದರುತ್ತಾನೆ. ಶ್ರೀರಾಮನು ಎಷ್ಟರ ಮಟ್ಟಿಗೆ ಬಲಿಷ್ಠನು ಎಂದು ಪರೀಕ್ಷಿಸಲು ಒಂದೇ ಬಾಣದಿಂದ 7 ಸಾಲು ವೃಕ್ಷಗಳನ್ನು ಉರುಳಿಸುವಂತೆ ಸವಾಲು ಹಾಕುತ್ತಾನೆ. ಶ್ರೀರಾಮನು ತನ್ನ ಒಂದೇ ಬಾಣದಿಂದ 7 ಮರಗಳನ್ನು ಭೇದಿಸಿ ಸುಗ್ರೀವನಿಗೆ ತನ್ನ ಶಕ್ತಿಯ ಬಗ್ಗೆ ನಂಬಿಕೆ ಬರುವಂತೆ ಮಾಡುತ್ತಾನೆ. ಮುಂದಿನ ಪ್ರಶ್ನೆ, ಸುಗ್ರೀವ ಮತ್ತು ವಾಲಿಯ ನಡುವೆ ದ್ವೇಷ ಉಂಟಾಗುವ ಕಾರಣವಾದ ರಾಕ್ಷಸ ಯಾರು? ಎ. ಮಾಯಾವಿ, ಬಿ. ಮಾರೀಚ, ಸಿ. ಸುಬಾಹು, ಡಿ. ವಿರಾಧ. ನಿಮ್ಮ ಸಮಯ ಪ್ರಾರಂಭ. ಸರಿಯಾದ ಉತ್ತರ ಎ. ಮಾಯಾವಿ. ದುಂದುಬಿಯ ಮಗನಾದ ಮಾಯಾವಿ ಎಂಬ ರಾಕ್ಷಸನು ಒಮ್ಮೆ ವಾಲಿಯೊಂದಿಗೆ ಯುದ್ಧ ಮಾಡಲು ಕಿಷ್ಕಿಂಧೆಗೆ ಬರುತ್ತಾನೆ. ವಾಲಿ ಮತ್ತು ಸುಗ್ರೀವರು ಅವನನ್ನು ಬೆನ್ನಟ್ಟಿದ್ದಾಗ ಅವನು ಒಂದು ಗುಹೆಯೊಳಗೆ ಅಡಗಿಕೊಳ್ಳುತ್ತಾನೆ. ವಾಲಿ ಆ ಗುಹೆಯೊಳಗೆ ಹೋಗುವಾಗ ಸುಗ್ರೀವನನ್ನು ಹೊರಗಡೆ ಕಾಯಲು ಹೇಳುತ್ತಾನೆ. 1 ವರ್ಷ ಕಳೆದರೂ ವಾಲಿ ಹೊರಬರದಿದ್ದಾಗ ಮತ್ತು ಗುಹೆಯಿಂದ ರಕ್ತ ಹರಿದು ಬರುವಾಗ ವಾಲಿ ಮರಣ ಹೊಂದಿದ್ದಾನೆಂದು ಭಾವಿಸಿ ಸುಗ್ರೀವನು ಗುಹೆಯ ದ್ವಾರವನ್ನು ದೊಡ್ಡ ಕಲ್ಲಿನಿಂದ ಮುಚ್ಚಿ ಕಿಷ್ಕಿಂಧೆಗೆ ಮರಳುತ್ತಾನೆ. ಆದರೆ ವಾಲಿ ಬದುಕಿ ಬಂದಾಗ ಸುಗ್ರೀವನು ತನ್ನನ್ನು ರಾಜ್ಯಕ್ಕಾಗಿ ವಂಚಿಸಿದನೆಂದು ತಪ್ಪು ತಿಳಿಯುತ್ತಾನೆ. ಇದು ಅವರಿಬ್ಬರ ನಡುವಿನ ದ್ವೇಷಕ್ಕೆ ಕಾರಣವಾಗುತ್ತದೆ. ಮುಂದಿನ ಪ್ರಶ್ನೆ, ರಾಮನು ವಾಲಿಯನ್ನು ಹೇಗೆ ಸಂಹರಿಸಿದನು? ಎ. ನೇರ ಯುದ್ಧದಲ್ಲಿ, ಬಿ. ಮರದ ಮರೆಯಿಂದ ಬಾಣ ಬಿಡುವ ಮೂಲಕ, ಸಿ. ಗದಾಯುದ್ಧದಲ್ಲಿ, ಡಿ. ಮಾಯಾಯುದ್ಧದಿಂದ. ನಿಮ್ಮ ಸಮಯ ಪ್ರಾರಂಭ. ಸರಿಯಾದ ಉತ್ತರ ಬಿ. ಮರದ ಮರೆಯಿಂದ ಬಾಣ ಬಿಡುವ ಮೂಲಕ. ರಾಮಾಯಣದ ಪ್ರಕಾರ ವಾಲಿಗೆ ತನ್ನ ಎದುರು ನಿಂತು ಹೋರಾಡುವವರ ಅರ್ಧ ಬಲವು ತನಗೆ ಬರುವಂತಹ ವರವಿತ್ತು.
ಆದ್ದರಿಂದ ರಾಮನು ಮರದ ಮರೆಯಿಂದ ಬಾಣವನ್ನು ಬಿಟ್ಟು ವಾಲಿಯನ್ನು ಸಂಹರಿಸಿದನು. ಮುಂದಿನ ಪ್ರಶ್ನೆ, ವಾಲಿಯ ಮಗನ ಹೆಸರೇನು? ಎ ದಧಿಮುಖ, ಬಿ ಅಂಗದ, ಸಿ ಮೈಂದ, ಡಿ ದ್ವಿವಿಧ. ನಿಮ್ಮ ಸಮಯ ಪ್ರಾರಂಭ. ಸರಿಯಾದ ಉತ್ತರ ಬಿ ಅಂಗದ. ಸ್ನೇಹಿತರೆ, ನಮ್ಮ ಈ ಪ್ರಯತ್ನ ನಿಮಗೆ ಇಷ್ಟವಾಗುತ್ತಿದ್ದರೆ ಈ ವಿಡಿಯೋಗೆ ಲೈಕ್ ಮಾಡಿ. ನಿಮ್ಮ ಒಂದೊಂದು ಲೈಕ್ ನಮಗೆ ಇಂತಹ ಹೆಚ್ಚು ವಿಡಿಯೋಗಳನ್ನು ಮಾಡಲು ಸ್ಫೂರ್ತಿ ನೀಡುತ್ತದೆ. ಹಾಗೆಯೇ ನಿಮ್ಮಲ್ಲಿ ಎಷ್ಟು ಜನರಿಗೆ ಹನುಮಂತನ ನೆಚ್ಚಿನ ನಾಮ ಯಾವುದು ಎಂದು ತಿಳಿದಿದೆ ಕಮೆಂಟ್ನಲ್ಲಿ ತಿಳಿಸಿ. ಕೊನೆಯಲ್ಲಿ ನಿಮಗಾಗಿ ಒಂದು ವಿಶೇಷ ಪ್ರಶ್ನೆ ಕಾಯುತ್ತಿದೆ. ಯಾರು ಸರಿಯಾಗಿ ಉತ್ತರ ನೀಡುತ್ತೀರಾ ನೋಡೋಣ. ಮುಂದಿನ ಪ್ರಶ್ನೆ, ವಾಲಿಯ ಸಂಹಾರದ ನಂತರ ಕಿಷ್ಕಿಂಧೆಯ ರಾಜನಾಗಿ ಯಾರಿಗೆ ಪಟ್ಟಾಭಿಷೇಕವಾಯಿತು? ಎ ಹನುಮಂತ, ಬಿ ಸುಗ್ರೀವ, ಸಿ ಅಂಗದ, ಡಿ ಜಾಂಬವಂತ. ನಿಮ್ಮ ಸಮಯ ಪ್ರಾರಂಭ. ಸರಿಯಾದ ಉತ್ತರ ಬಿ ಸುಗ್ರೀವ. ಶ್ರೀರಾಮನು ವಾಲಿಯನ್ನು ಸಂಹರಿಸಿದ ನಂತರ ಸುಗ್ರೀವನನ್ನು ಕಿಷ್ಕಿಂಧೆಯ ರಾಜನನ್ನಾಗಿ ಪಟ್ಟಾಭಿಷೇಕ ಮಾಡಲಾಯಿತು. ಇದೇ ಸಮಯದಲ್ಲಿದ್ದ ವಾಲಿಯ ಮಗನಾದ ಅಂಗದನನ್ನು ಯುವರಾಜನನ್ನಾಗಿ ನೇಮಿಸಲಾಯಿತು. ಮುಂದಿನ ಪ್ರಶ್ನೆ, ಸೀತೆಯನ್ನು ಹುಡುಕಲು ದಕ್ಷಿಣ ದಿಕ್ಕಿಗೆ ಹೋದ ವಾನರ ಸೈನ್ಯದ ನಾಯಕತ್ವ ವಹಿಸಿದ್ದವರು ಯಾರು? ಎ ಹನುಮಂತ ಮತ್ತು ಅಂಗದ, ಬಿ ಸುಗ್ರೀವ ಮತ್ತು ನಳ, ಸಿ ನೀಲ ಮತ್ತು ಮೈಂದ, ಡಿ ಶಬರ ಮತ್ತು ಗಜ. ನಿಮ್ಮ ಸಮಯ ಪ್ರಾರಂಭ. ಸರಿಯಾದ ಉತ್ತರ ಎ ಹನುಮಂತ ಮತ್ತು ಅಂಗದ. ರಾಮಾಯಣದ ಕಿಷ್ಕಿಂಧಾಕಾಂಡದ ಪ್ರಕಾರ ಸುಗ್ರೀವನು ಸೀತೆಯನ್ನು ಹುಡುಕಲು 4 ದಿನಗಳಿಗೆ ವಾನರ ಸೈನ್ಯವನ್ನು ಕಳುಹಿಸುತ್ತಾನೆ. ದಕ್ಷಿಣ ದಿಕ್ಕಿಗೆ ಹೋದ ಸೈನ್ಯದ ನಾಯಕತ್ವವನ್ನು ಯುವರಾಜ ಅಂಗದ ವಹಿಸಿಕೊಂಡಿರುತ್ತಾನೆ. ಅಂತಿಮವಾಗಿ ಹನುಮಂತನು ಸಮುದ್ರವನ್ನು ಲಂಘಿಸಿ ಸೀತೆಯನ್ನು ಪತ್ತೆ ಹಚ್ಚುತ್ತಾನೆ. ಮುಂದಿನ ಪ್ರಶ್ನೆ, ವಾನರ ಸೈನ್ಯಕ್ಕೆ ಸಮುದ್ರದ ಆಚೆ ಲಂಕೆಯಲ್ಲಿ ಸೀತೆ ಇರುವುದನ್ನು ಖಚಿತಪಡಿಸಿದ ಪಕ್ಷಿ ಯಾವುದು? ಎ ಜಟಾಯು, ಬಿ ಸಂಪಾತಿ, ಸಿ ಗರುಡ, ಡಿ ಹಂಸ. ನಿಮ್ಮ ಸಮಯ ಪ್ರಾರಂಭ. ಸರಿಯಾದ ಉತ್ತರ ಬಿ ಸಂಪಾತಿ. ವಾನರ ಸೈನ್ಯವು ಸೀತೆಯನ್ನು ಹುಡುಕುತ್ತಾ ಸಮುದ್ರದ ತೀರೆಗೆ ಬಂದಾಗ ಅವರಿಗೆ ಏನು ಮಾಡಬೇಕೆಂಬುದು ತಿಳಿಯುವುದಿಲ್ಲ. ಆ ಸಮಯದಲ್ಲಿ ಜಟಾಯುವಿನ ಅಣ್ಣನಾದ ಸಂಪಾತಿಯು ತನ್ನ ದಿವ್ಯ ದೃಷ್ಟಿಯಿಂದ 100 ಯೋಜನೆ ದೂರವಿರುವ ಲಂಕೆಯಲ್ಲಿ ಸೀತೆ ಇರುವುದನ್ನು ಕಂಡು ವಾನರಿಗೆ ತಿಳಿಸುತ್ತಾನೆ. ಮುಂದಿನ ಪ್ರಶ್ನೆ, ಹನುಮಂತನಿಗೆ ಅವನು ಮರೆತು ಹೋಗಿದ್ದ ಶಕ್ತಿಯನ್ನು ನೆನಪಿಸಿದವರು ಯಾರು? ಎ ರಾಮ, ಬಿ ಲಕ್ಷ್ಮಣ, ಸಿ ಜಾಂಬವಂತ, ಡಿ ಸುಗ್ರೀವ. ನಿಮ್ಮ ಸಮಯ ಪ್ರಾರಂಭ. ಸರಿಯಾದ ಉತ್ತರ ಸಿ ಜಾಂಬವಂತ. ಹನುಮಂತನು ಸಮುದ್ರವನ್ನು ದಾಟಲು ಹಿಂಜರಿಯುತ್ತಿದ್ದಾಗ ಜಾಂಬವಂತನು ಹನುಮಂತನಿಗೆ ಅವನಲ್ಲಿ ಅಪಾರ ಶಕ್ತಿ ಮತ್ತು ಸಾಮರ್ಥ್ಯದ ಅರಿವು ಮಾಡಿಕೊಡುತ್ತಾನೆ. ಇದರಿಂದ ಹನುಮಂತನು ತನ್ನ ಶಕ್ತಿಯನ್ನು ಮರಳಿ ಪಡೆದು ಲಂಕೆಗೆ ಹಾರುತ್ತಾನೆ. ಮುಂದಿನ ಪ್ರಶ್ನೆ, ವಾಲಿ ಮತ್ತು ಸುಗ್ರೀವರ ತಂದೆ ಯಾರು? ಎ ಸೂರ್ಯ ಮತ್ತು ಇಂದ್ರ, ಬಿ ವಾಯುದೇವ, ಸಿ ಅಗ್ನಿದೇವ, ಡಿ ವರುಣದೇವ. ನಿಮ್ಮ ಸಮಯ ಪ್ರಾರಂಭ. ಸರಿಯಾದ ಉತ್ತರ ಎ ಸೂರ್ಯ ಮತ್ತು ಇಂದ್ರ. ವಾಲಿಯು ಇಂದ್ರದೇವನ ಪುತ್ರ, ಸುಗ್ರೀವ ಸೂರ್ಯದೇವನ ಪುತ್ರ. ಆದ್ದರಿಂದ ಇವರಿಬ್ಬರ ತಂದೆಯ ಕ್ರಮವಾಗಿ ಸೂರ್ಯ ಮತ್ತು ಚಂದ್ರ ಎಂತಿದೆ. ಮುಂದಿನ ಪ್ರಶ್ನೆ, ವಾಲಿಗೆ ಯಾವ ಋಷಿಗಳ ಶಾಪದಿಂದಾಗಿ ಋಷ್ಯಮುಖ ಪರ್ವತಕ್ಕೆ ಬರಲು ಸಾಧ್ಯವಿರಲಿಲ್ಲ? ಎ ಮತಂಗ ಮಹರ್ಷಿ, ಬಿ ಭಾರದ್ವಾಜ ಮಹರ್ಷಿ, ಸಿ ವಿಶ್ವಾಮಿತ್ರ ಮಹರ್ಷಿ, ಡಿ ವಸಿಷ್ಠ ಮಹರ್ಷಿ. ನಿಮ್ಮ ಸಮಯ ಪ್ರಾರಂಭ. ಸರಿಯಾದ ಉತ್ತರ ಎ ಮತಂಗ ಮಹರ್ಷಿ. ರಾಮಾಯಣದ ಪ್ರಕಾರ ವಾಲಿಯು ದುದುಂಬಿ ಎಂಬ ರಾಕ್ಷಸನನ್ನು ಸಂಹರಿಸಿ ಅವನ ರಕ್ತಸಿಕ್ತ ದೇಹವನ್ನು ದೂರಕ್ಕೆ ಎಸೆದನು. ಆ ದೇಹವು ಋಷ್ಯಮುಖ ಪರ್ವತದಲ್ಲಿದ್ದ ಮತಂಗ ಮಹರ್ಷಿಗಳ ಆಶ್ರಮದ ಬಳಿ ಬಂದು ಬಿದ್ದಿತು. ಆಶ್ರಮದ ಬಳಿ ಬಿದ್ದಿದ್ದರಿಂದ ಆಶ್ರಮವು ಅಪವಿತ್ರವಾಯಿತು. ಇದರಿಂದ ಕೋಪಗೊಂಡ ಮತಂಗ ಮಹರ್ಷಿಗಳು ವಾಲಿ ಎಂದಾದರೂ ಈ ಪರ್ವತದ ಮೇಲೆ ಕಾಲಿಟ್ಟರೆ ಅವನ ತಲೆ ಸಿಡಿದು ಸಾವು ಸಂಭವಿಸಲಿ ಎಂದು ಶಾಪ ನೀಡಿದ್ದರು. ಇದೇ ಕಾರಣಕ್ಕೆ ವಾಲಿ ಅಲ್ಲಿಗೆ ಬರುತ್ತಿರಲಿಲ್ಲ ಮತ್ತು ಸುಗ್ರೀವನು ಅಲ್ಲಿ ಸುರಕ್ಷಿತವಾಗಿ ಆಶ್ರಯ ಪಡೆಯುತ್ತಿದ್ದನು. ಈ ಭಾಗದ ಬೋನಸ್ ಪ್ರಶ್ನೆ ಇದಾಗಿದೆ. ಕಿಷ್ಕಿಂಧಾಕಾಂಡವು ರಾಮಾಯಣದ ಎಷ್ಟನೇ ಕಾಂಡ? ಎ 2ನೇ, ಬಿ 3ನೇ, ಸಿ 4ನೇ, ಡಿ 5ನೇ.
ಸರಿಯಾದ ಉತ್ತರವನ್ನು ಕಮೆಂಟ್ನಲ್ಲಿ ತಿಳಿಸಿ. ವೀಕ್ಷಕರೇ, ಈ ವಿಡಿಯೋದ ಮಧ್ಯಭಾಗದಲ್ಲಿ ನಾನೊಂದು ನಿಮಗೆ ಪ್ರಶ್ನೆಯನ್ನು ಕೇಳಿದ್ದೆ. ಹನುಮಂತನ ನೆಚ್ಚಿನ ನಾಮ ಯಾವುದು ಎಂದು ನೀವು ಕಮೆಂಟ್ ಮಾಡಿದ್ದೀರಿ ಎಂದುಕೊಂಡಿದ್ದೇನೆ. ಈ ಪ್ರಶ್ನೆಯ ಬಗ್ಗೆ ತಿಳಿಯೋಣ ಬನ್ನಿ. ಹನುಮಂತನಿಗೆ ಅನೇಕ ಹೆಸರುಗಳಿದ್ದರೂ ಅವನಿಗೆ ಅತ್ಯಂತ ಪ್ರಿಯವಾದ ಮತ್ತು ಅವನ ಭಕ್ತಿಯನ್ನು ಸಾರುವ ಕೆಲವು ನಾಮಗಳೆಂದರೆ, ಮೊದಲನೆಯದು ರಾಮದೂತ. ಹನುಮಂತನಿಗೆ ತನ್ನನ್ನು ತಾನು ಶ್ರೀರಾಮನ ಸೇವಕ ಅಥವಾ ದೂತ ಎಂದು ಕರೆಸಿಕೊಳ್ಳುವುದು ಬಹಳ ಇಷ್ಟ. ಸೀತಾದೇವಿಯನ್ನು ಮೊದಲ ಬಾರಿಗೆ ಲಂಕೆಯಲ್ಲಿ ಭೇಟಿಯಾದಾಗಲೂ ಅವನು ತನ್ನನ್ನು ಪರಿಚಯಿಸಿಕೊಂಡದ್ದು ಹೀಗೆ: ದಾಸೋಹಂ ಕೋಸಲೇಂದ್ರಸ್ಯ, ನಾನು ಕೋಸಲ ರಾಜ ಶ್ರೀರಾಮನ ದಾಸ ಎಂದು. ಎರಡನೆಯದು ಆಂಜನೇಯ. ಅಂಜನಾದೇವಿಯ ಪುತ್ರನಾದ್ದರಿಂದ ಈ ಹೆಸರು ಅವನಿಗೆ ಬಹಳ ಪ್ರೀತಿ. ಮೂರನೆಯದು ಮಾರುತಿ ಅಥವಾ ಪವನಪುತ್ರ. ವಾಯುದೇವನ ಅಂಶವಾಗಿ ಜನಿಸಿದ್ದರಿಂದ ಈ ಹೆಸರಿನಿಂದಲೂ ಕರೆಯುತ್ತಾರೆ. ನಾಲ್ಕನೆಯದು ಬಜರಂಗಬಲಿ. ಅವನ ಶಕ್ತಿಯನ್ನು ಸೂಚಿಸುವ ಈ ನಾಮವು ಉತ್ತರ ಭಾರತದಲ್ಲಿ ಮತ್ತು ಭಕ್ತರ ನಡುವೆ ಬಹಳ ಪ್ರಸಿದ್ಧ. ಇಲ್ಲಿಗೆ ಕಿಷ್ಕಿಂಧಾಕಾಂಡವು ಮುಕ್ತಾಯವಾಯಿತು. ಹನುಮಂತನು ಈಗ ಸಮುದ್ರದ ದಡದಲ್ಲಿ ನಿಂತು ಲಂಕೆಯತ್ತ ಹಾರಲು ಸಜ್ಜಾಗಿದ್ದಾನೆ. ಮುಂದೆ ಬರಲಿರುವುದು ರಾಮಾಯಣದ ಹೃದಯ ಭಾಗವೆಂದೇ ಕರೆಯಲ್ಪಡುವ ಸುಂದರಕಾಂಡ. ಭಕ್ತ ಮತ್ತು ಭಗವಂತನ ನಡುವೆ ಕೊಂಡಿಯಾಗಿ ಹನುಮಂತನು ಸೀತಾದೇವಿಯನ್ನು ಹೇಗೆ ಹುಡುಕುತ್ತಾನೆ, ಲಂಕೆಯಲ್ಲಿ ಹನುಮಂತನು ತೋರುವ ಪರಾಕ್ರಮವೇನು ಎಂಬ ರೋಚಕ ಕಥೆಯನ್ನು ನಾವು ಮುಂದಿನ ಭಾಗದಲ್ಲಿ ನೋಡೋಣ. ನೆನಪಿರಲಿ, ಸುಂದರಕಾಂಡವನ್ನು ಕೇಳುವುದು ಮತ್ತು ಓದುವುದು ಮನಸ್ಸಿಗೆ ಶಾಂತಿ ಮತ್ತು ಧೈರ್ಯವನ್ನು ನೀಡುತ್ತದೆ. ಮುಂದಿನ ಸುಂದರಕಾಂಡದ ವಿಡಿಯೋವನ್ನು ಮಿಸ್ ಮಾಡಿಕೊಳ್ಳಬೇಡಿ. ಧನ್ಯವಾದಗಳು. ಜೈ ಶ್ರೀರಾಮ್. ಅಲ್ಲಿಯೇ ನಿಲ್ಲು. ನನ್ನ ಅನುಮತಿಯಿಲ್ಲದೆ ಲಂಕಾವನ್ನು ಪ್ರವೇಶಿಸಲು ಯಾರು ಧೈರ್ಯ ಮಾಡುತ್ತಾರೆ? ನಿನ್ನ ಅಹಂಕಾರದ ಫಲವನ್ನು ನೋಡು ರಾವಣ. ಇದು ಕೇವಲ ಆರಂಭವಷ್ಟೇ. ಹರಿ ಓಂ. ಅಂಜನಾನಂದನಂ ವೀರಂ ಜಾನಕಿ ಶೋಕನಾಶನಂ ಕಪೀಶಮಕ್ಷ ಹಂತಾರಂ ವಂದೇ ಲಂಕಾ ಭಯಂಕರಂ. ನಮಸ್ಕಾರ ಸ್ನೇಹಿತರೆ, ನಮ್ಮ ರಾಮಾಯಣ ರಸಪ್ರಶ್ನೆ ಸರಣಿಯಲ್ಲಿ ನಾವು ಯಶಸ್ವಿಯಾಗಿ ಕಿಷ್ಕಿಂಧಾಕಾಂಡವನ್ನು ಪೂರೈಸಿ ಇಂದು ರಾಮಾಯಣದ ಅತ್ಯಂತ ಭಕ್ತಿಪೂರ್ವಕ ಹಾಗೂ ಅದ್ಭುತವಾದ ಅಧ್ಯಾಯ ಸುಂದರಕಾಂಡಕ್ಕೆ ಕಾಲಿಡುತ್ತಿದ್ದೇವೆ. ಸುಂದರಕಾಂಡ ಎಂದರೆ ಅದು ಬರೀ ಹನುಮಂತನ ಪರಾಕ್ರಮದ ಕಥೆಯಲ್ಲ. ಅದು ಅಚಲವಾದ ವಿಶ್ವಾಸ, ಅಸಾಧ್ಯವಾದುದನ್ನು ಸಾಧ್ಯಗೊಳಿಸುವ ಧೀರತೆ ಮತ್ತು ಭಕ್ತಿಯ ವಿಜಯದ ಸಂಕೇತ. ಸಾಗರವನ್ನು ದಾಟಿದ ಮಾರುತಿಯ ವೇಗ, ಲಂಕೆಯಲ್ಲಿ ಸೀತೆಯನ್ನು ಕಂಡುಕೊಂಡ ಕ್ಷಣ ಹಾಗೂ ರಾಮನ ಮುದ್ರಿಕೆಯನ್ನು ತಲುಪಿಸಿದ ಆ ಪವಿತ್ರ ಸಂದೇಶ, ಹೀಗೆ ಸುಂದರಕಾಂಡದ ಪ್ರತಿಯೊಂದು ಘಟನೆಯೂ ರೋಚಕ. ಬನ್ನಿ, ಹನುಮಂತನ ಈ ಸಾಹಸಗಾಥೆಯ ಬಗ್ಗೆ ನಿಮ್ಮ ಜ್ಞಾನ ಎಷ್ಟಿದೆ ಎಂದು ತಿಳಿಯೋಣ. ಸುಂದರಕಾಂಡದ ಕುರಿತಾದ ಈ ವಿಶೇಷ ರಸಪ್ರಶ್ನೆ ಸರಣಿ ಈ ದಿನ ಆರಂಭಿಸಿದ್ದೇವೆ. ಜೈ ಶ್ರೀರಾಮ್, ಜೈ ಹನುಮಾನ್. ನಾವು ಹಿಂದಿನ ಭಾಗವಾದ ಕಿಷ್ಕಿಂಧಾಕಾಂಡದಲ್ಲಿ ಒಂದು ಬೋನಸ್ ಪ್ರಶ್ನೆಯನ್ನು ಕೇಳಿದ್ದೆವು. ಈಗ ಆ ಉತ್ತರ ಹೇಳುವ ಸಮಯ. ಬೋನಸ್ ಪ್ರಶ್ನೆ ಹೀಗಿತ್ತು: ಕಿಷ್ಕಿಂಧಾಕಾಂಡವು ರಾಮಾಯಣದ ಎಷ್ಟನೇ ಕಾಂಡ? ಎ 2ನೇ, ಬಿ 3ನೇ, ಸಿ 4ನೇ, ಡಿ 5ನೇಯ? ಈ ಪ್ರಶ್ನೆಗೆ ಸರಿಯಾದ ಉತ್ತರ ಸಿ 4ನೇಯ. ಮೊದಲನೆಯ ಪ್ರಶ್ನೆ: ಹನುಮಂತನು ಲಂಕೆಗೆ ಹೋಗಲು ಸಮುದ್ರವನ್ನು ದಾಟುವಾಗ ಹಾರಿದ್ದು ಯಾವ ಪರ್ವತದ ಮೇಲಿಂದ? ಎ ಋಷಮುಖ ಪರ್ವತ, ಬಿ ಮಹೇಂದ್ರ ಪರ್ವತ, ಸಿ ಮಲಯ ಪರ್ವತ, ಡಿ ಹಿಮವಂತ ಪರ್ವತ? ನಿಮ್ಮ ಸಮಯ ಪ್ರಾರಂಭ. ಸರಿಯಾದ ಉತ್ತರ ಬಿ ಮಹೇಂದ್ರ ಪರ್ವತ. ಎರಡನೆಯ ಪ್ರಶ್ನೆ: ಸಮುದ್ರದ ನಡುವೆ ವಿಶ್ರಮಿಸಲು ಹನುಮಂತನಿಗೆ ಆಹ್ವಾನ ನೀಡಿದ ಪರ್ವತ ಯಾವುದು? ಎ ಮೇರು ಪರ್ವತ, ಬಿ ಮೈನಾಕ ಪರ್ವತ, ಸಿ ವಿಂಧ್ಯ ಪರ್ವತ, ಡಿ ಗೋವರ್ಧನ ಪರ್ವತ? ನಿಮ್ಮ ಸಮಯ ಪ್ರಾರಂಭ. ಸರಿಯಾದ ಉತ್ತರ ಬಿ ಮೈನಾಕ ಪರ್ವತ. ಹನುಮಂತನು ಸೀತೆಯನ್ನು ಹುಡುಕುತ್ತಾ ಸಮುದ್ರದ ಮೇಲೆ ಹಾರುವಾಗ ಸಮುದ್ರದ ಒಳಗಿದ್ದ ಮೈನಾಕ ಪರ್ವತವು ಹನುಮಂತನಿಗೆ ಸ್ವಲ್ಪ ಸಮಯ ವಿಶ್ರಾಂತಿ ತೆಗೆದುಕೊಳ್ಳುವಂತೆ ವಿನಂತಿಸುತ್ತದೆ. ಹನುಮಂತನು ಪರ್ವತವನ್ನು ಸ್ಪರ್ಶಿಸಿ ಅದರ ಆತಿಥ್ಯವನ್ನು ಗೌರವಿಸುತ್ತಾನೆ. ಆದರೆ ರಾಮನ ಕೆಲಸಕ್ಕೆ ವಿಳಂಬವಾಗಬಾರದೆಂದು ವಿಶ್ರಮಿಸದೆ ಮುಂದೆ ಸಾಗುತ್ತಾನೆ. ಮೂರನೆಯ ಪ್ರಶ್ನೆ: ಹನುಮಂತನ ಶಕ್ತಿಯನ್ನು ಪರೀಕ್ಷಿಸಲು ದೇವತೆಗಳು ಕಳುಹಿಸಿದ ಸರ್ಪಗಳ ಮಾತೆ ಯಾರು? ಎ ಸಿಂಹಿಕೆ, ಬಿ ಸುರಸೆ, ಸಿ ತ್ರಿಜಟೆ, ಡಿ ಶೂರ್ಪಣಖಿ? ನಿಮ್ಮ ಸಮಯ ಪ್ರಾರಂಭ. ಸರಿಯಾದ ಉತ್ತರ ಬಿ ಸುರಸೆ. ರಾಮಾಯಣದ ಸುಂದರಕಾಂಡದಲ್ಲಿ ಹನುಮಂತನು ಸಮುದ್ರವನ್ನು ಹಾರುವಾಗ ಅವನ ಬಲ ಮತ್ತು ಬುದ್ಧಿವಂತಿಕೆಯನ್ನು ಪರೀಕ್ಷಿಸಲು ದೇವತೆಗಳು ನಾಗಮಾತೆಯಾದ ಸುರಸೆಯನ್ನು ಕಳುಹಿಸುತ್ತಾರೆ.
ಸುರಸೆಯು ಹನುಮಂತನನ್ನು ನುಂಗಲು ಯತ್ನಿಸಿದಾಗ ಹನುಮಂತನು ತನ್ನ ದೇಹವನ್ನು ಬೃಹತ್ತಾಗಿ ಬೆಳೆಸಿ ನಂತರ ಕ್ಷಣಾರ್ಧದಲ್ಲಿ ಅತಿ ಸಣ್ಣ ರೂಪವನ್ನು ತಾಳಿ ಅವಳ ಬಾಯಿಯೊಳಗೆ ಹೋಗಿ ಬರುತ್ತಾನೆ. ಇದರಿಂದ ಪ್ರಸನ್ನಳಾದ ಸುರಸೆಯು ಹನುಮಂತನನ್ನು ಹರಿಸಿ ಕಳುಹಿಸುತ್ತಾಳೆ. 4ನೆಯ ಪ್ರಶ್ನೆ, ಹನುಮಂತನ ನೆರಳನ್ನು ಹಿಡಿದು ಎಳೆಯುವ ಮೂಲಕ ಅವನ ವೇಗವನ್ನು ತಡೆದ ರಾಕ್ಷಸಿ ಯಾರು? ಎ ಲಂಕಿಣಿ, ಬಿ ಸುರಸೆ, ಸಿ ಸಿಂಹಿಕೆ, ಡಿ ಅಯೋಮಯಿ. ನಿಮ್ಮ ಸಮಯ ಪ್ರಾರಂಭ. ಸರಿಯಾದ ಉತ್ತರ ಸಿ ಸಿಂಹಿಕೆ. ಹನುಮಂತನು ಲಂಕೆಗೆ ಸಮುದ್ರದ ಮೇಲೆ ಹಾರಿ ಹೋಗುತ್ತಿರುವಾಗ ಸಿಂಹಿಕೆ ಎಂಬ ರಾಕ್ಷಸಿಯು ಅವನ ನೆರಳನ್ನು ಹಿಡಿದು ಎಳೆದು ಹನುಮಂತನ ವೇಗವನ್ನು ತಡೆಯುತ್ತಾಳೆ. ನಂತರ ಹನುಮಂತನು ಅವಳ ಬಾಯಿಯೊಳಗೆ ನುಗ್ಗಿ ಅವಳನ್ನು ಸಂಹರಿಸುತ್ತಾನೆ. 5ನೆಯ ಪ್ರಶ್ನೆ, ಲಂಕೆಯ ದ್ವಾರಪಾಲಕಿಯಾಗಿದ್ದ ಯಾವ ರಾಕ್ಷಸಿಯನ್ನು ಹನುಮಂತನು ಸೋಲಿಸಿ ಲಂಕೆಯನ್ನು ಪ್ರವೇಶಿಸಿದನು? ಎ ಮಂಡೋದರಿ, ಬಿ ಲಂಕಿಣಿ, ಸಿ ತಾಟಕ, ಡಿ ಶೂರ್ಪಣಖಿ. ನಿಮ್ಮ ಸಮಯ ಪ್ರಾರಂಭ. ಸರಿಯಾದ ಉತ್ತರ ಬಿ ಲಂಕಿಣಿ. 6ನೆಯ ಪ್ರಶ್ನೆ, ಲಂಕೆಯಲ್ಲಿ ಸೀತೆಯು ಹಗಲು ರಾತ್ರಿ ಕಾಲ ಕಳೆದ ಸ್ಥಳ ಯಾವುದು? ಎ ರಾವಣನ ಅರಮನೆ, ಬಿ ಅಶೋಕವನ, ಸಿ ಚಿತ್ರಕೂಟ, ಡಿ ಮಧುವನ. ನಿಮ್ಮ ಸಮಯ ಪ್ರಾರಂಭ. ಸರಿಯಾದ ಉತ್ತರ ಬಿ ಅಶೋಕವನ. ರಾವಣನು ಸೀತೆಯನ್ನು ಅಪಹರಿಸಿ ಲಂಕೆಗೆ ಕರೆತಂದಾಗ ಸೀತೆಯು ಅವನ ಅರಮನೆಯಲ್ಲಿ ಇರಲು ನಿರಾಕರಿಸುತ್ತಾಳೆ. ಆದ್ದರಿಂದ ಅವಳನ್ನು ಅರಮನೆಯ ಆವರಣದಲ್ಲಿದ್ದ ಅಶೋಕವನ ಅಥವಾ ಅಶೋಕವಾಟಿಕೆ ಎಂಬ ಸುಂದರವಾದ ಉದ್ಯಾನವನದಲ್ಲಿ ಇರಿಸಲಾಗಿತ್ತು. ಇಲ್ಲಿಯೇ ಹನುಮಂತನು ಮೊದಲ ಬಾರಿಗೆ ಸೀತೆಯನ್ನು ಕಂಡು ರಾಮನ ಮುದ್ರಿಕೆಯನ್ನು ನೀಡುತ್ತಾನೆ. 7ನೆಯ ಪ್ರಶ್ನೆ, ಸೀತೆಯು ರಾವಣನ ಅಧೀನದಲ್ಲಿದ್ದಾಗ ಅವಳಿಗೆ ಸಮಾಧಾನ ಹೇಳುತ್ತಿದ್ದ ರಾಕ್ಷಸಿ ಯಾರು? ಎ ಮಂಡೋದರಿ, ಬಿ ತ್ರಿಜಟೆ, ಸಿ ಮಂಥರೆ, ಡಿ ಸುಲೋಚನಾ. ನಿಮ್ಮ ಸಮಯ ಪ್ರಾರಂಭ. ಸರಿಯಾದ ಉತ್ತರ ಬಿ ತ್ರಿಜಟೆ. ಸೀತೆಯು ಲಂಕೆಯ ಅಶೋಕವನದಲ್ಲಿ ರಾವಣನ ಸೆರೆಯಲ್ಲಿದ್ದಾಗ ರಾಕ್ಷಸಿಯರಲ್ಲಿ ಒಬ್ಬಳಾದ ತ್ರಿಜಟೆಯು ಸೀತೆಗೆ ಸಮಾಧಾನ ಹೇಳಿ ಧೈರ್ಯ ತುಂಬುತ್ತಿದ್ದಳು. ಅವಳು ಸೀತೆಯ ಪರವಾಗಿ ಕನಸುಗಳನ್ನು ಕಂಡು ರಾಮನಿಗೆ ಜಯವಾಗುತ್ತದೆ ಎಂದು ಭರವಸೆಯನ್ನು ನೀಡುತ್ತಿದ್ದಳು. 8ನೆಯ ಪ್ರಶ್ನೆ, ಹನುಮಂತನು ಸೀತೆಗೆ ತಾನು ರಾಮನ ದೂತ ಎಂದು ನಂಬಿಸಲು ನೀಡಿದ ವಸ್ತು ಯಾವುದು? ಎ ಪಾದುಕೆ, ಬಿ ಮುದ್ರಿಕೆ ಉಂಗ್ರ, ಸಿ ಬಿಲ್ಲು, ಡಿ ಕಿರೀಟ. ನಿಮ್ಮ ಸಮಯ ಪ್ರಾರಂಭ. ಸರಿಯಾದ ಉತ್ತರ ಬಿ ಮುದ್ರೆ ಉಂಗುರ. 9ನೆಯ ಪ್ರಶ್ನೆ, ಸೀತೆಯು ಹನುಮಂತನಿಗೆ ಗುರುತಾಗಿ ರಾಮನಿಗೆ ನೀಡಲು ಕೊಟ್ಟ ಆಭರಣ ಯಾವುದು? ಎ ಬಳೆ, ಬಿ ಚೂಡಾಮಣಿ, ಸಿ ಹಾರ, ಡಿ ಉಂಗುರ. ನಿಮ್ಮ ಸಮಯ ಪ್ರಾರಂಭ. ಸರಿಯಾದ ಉತ್ತರ ಬಿ ಚೂಡಾಮಣಿ. ಹನುಮಂತನು ಅಶೋಕವನದಲ್ಲಿ ಸೀತೆಯನ್ನು ಭೇಟಿಯಾದಾಗ ಸೀತೆಯು ತಾನು ಸುರಕ್ಷಿತವಾಗಿರುವುದಕ್ಕೆ ಸಾಕ್ಷಿಯಾಗಿ ಮತ್ತು ರಾಮನಿಗೆ ತನ್ನ ಗುರುತಾಗಿ ತನ್ನ ತಲೆಯ ಆಭರಣವಾದ ಚೂಡಾಮಣಿಯನ್ನು ಹನುಮಂತನಿಗೆ ನೀಡುತ್ತಾಳೆ. 10ನೆಯ ಪ್ರಶ್ನೆ, ಅಶೋಕವನವನ್ನು ಧ್ವಂಸ ಮಾಡಿದ ಹನುಮಂತನನ್ನು ಸೆರೆಹಿಡಿಯಲು ಬಂದ ರಾವಣನ ಕಿರಿಯ ಮಗ ಯಾರು? ಎ ಮೇಘನಾದ, ಬಿ ಅಕ್ಷಯ ಕುಮಾರ, ಸಿ ಪ್ರಹಸ್ತ, ಡಿ ಅತಿಕಾಯ. ನಿಮ್ಮ ಸಮಯ ಪ್ರಾರಂಭ. ಸರಿಯಾದ ಉತ್ತರ ಬಿ ಅಕ್ಷಯ ಕುಮಾರ. ಹನುಮಂತನು ಲಂಕೆಯ ಅಶೋಕವನವನ್ನು ಧ್ವಂಸ ಮಾಡಿದಾಗ ರಾವಣನು ಮೊದಲು ತನ್ನ ಕಿರಿಯ ಮಗನಾದ ಅಕ್ಷಯ ಕುಮಾರನನ್ನು ಹನುಮಂತನನ್ನು ಸೆರೆಹಿಡಿಯಲು ಕಳುಹಿಸುತ್ತಾನೆ. ಈ ಯುದ್ಧದಲ್ಲಿ ಹನುಮಂತನು ಅಕ್ಷಯ ಕುಮಾರನನ್ನು ಸಂಹರಿಸುತ್ತಾನೆ. ಅಕ್ಷಯ ಕುಮಾರನ ಮರಣದ ನಂತರವೇ ರಾವಣನು ತನ್ನ ಹಿರಿಯ ಮಗನಾದ ಮೇಘನಾಥನನ್ನು ಕಳುಹಿಸುವುದು. 11ನೆಯ ಪ್ರಶ್ನೆ, ಹನುಮಂತನನ್ನು ಅಂತಿಮವಾಗಿ ಸೆರೆಹಿಡಿದ ರಾವಣನ ಮಗ ಯಾರು ಮತ್ತು ಅವನು ಯಾವ ಅಸ್ತ್ರ ಬಳಸಿದನು? ಎ ಅಕ್ಷಯ ಕುಮಾರ ವರುಣಾಸ್ತ್ರ, ಬಿ ಇಂದ್ರಜಿತ್ ಬ್ರಹ್ಮಾಸ್ತ್ರ, ಸಿ ವಿಭೀಷಣ ಮಂತ್ರ, ಡಿ ಕುಂಭಕರ್ಣ ಗದೆ. ನಿಮ್ಮ ಸಮಯ ಪ್ರಾರಂಭ. ಸರಿಯಾದ ಉತ್ತರ ಬಿ ಇಂದ್ರಜಿತ್ ಬ್ರಹ್ಮಾಸ್ತ್ರ.
12ನೆಯ ಪ್ರಶ್ನೆ, ರಾವಣನ ಆಸ್ಥಾನದಲ್ಲಿ ಹನುಮಂತನ ಪ್ರಾಣ ಉಳಿಸಲು ಸಲಹೆ ನೀಡಿದವರು ಯಾರು? ಎ ಮಂಡೋದರಿ, ಬಿ ವಿಭೀಷಣ, ಸಿ ಕುಂಭಕರ್ಣ, ಡಿ ಪ್ರಹಸ್ತ. ನಿಮ್ಮ ಸಮಯ ಪ್ರಾರಂಭ. ಸರಿಯಾದ ಉತ್ತರ ಬಿ ವಿಭೀಷಣ. ರಾವಣನು ಹನುಮಂತನನ್ನು ಕೊಲ್ಲಲು ಆಜ್ಞಾಪಿಸಿದಾಗ ವಿಭೀಷಣು ಮಧ್ಯಪ್ರವೇಶಿಸಿ ದೂತನನ್ನು ಕೊಲ್ಲುವುದು ಧರ್ಮವಲ್ಲ ಎಂದು ರಾವಣನಿಗೆ ತಿಳಿ ಹೇಳುತ್ತಾನೆ. ಹನುಮಂತನ ಪ್ರಾಣ ಉಳಿಸಲು ಸಲಹೆ ನೀಡಿದವನು ವಿಭೀಷಣ. 13ನೆಯ ಪ್ರಶ್ನೆ, ಶಿಕ್ಷೆಯ ರೂಪದಲ್ಲಿ ರಾವಣನು ಹನುಮಂತನ ಯಾವ ಅಂಗಕ್ಕೆ ಬೆಂಕಿ ಹಚ್ಚಲು ಆದೇಶಿಸಿದನು? ಎ ಕೈಗಳಿಗೆ, ಬಿ ಬಾಲಕ್ಕೆ, ಸಿ ಕಾಲುಗಳಿಗೆ, ಡಿ ತಲೆಗೆ. ನಿಮ್ಮ ಸಮಯ ಪ್ರಾರಂಭ. ಸರಿಯಾದ ಉತ್ತರ ಬಿ ಬಾಲಕ್ಕೆ. ರಾವಣನು ಹನುಮಂತನ ಬಾಲಕ್ಕೆ ಬೆಂಕಿ ಹಚ್ಚಲು ತನ್ನ ಸೈನಿಕರಿಗೆ ಆದೇಶಿಸುತ್ತಾನೆ. ಹನುಮಂತನು ಅದೇ ಉರಿಯುತ್ತಿರುವ ಬಾಲದಿಂದ ಇಡೀ ಲಂಕೆಯನ್ನು ದಹಿಸುತ್ತಾನೆ. 14ನೇ ಪ್ರಶ್ನೆ, ಹನುಮಂತನು ಲಂಕೆಯನ್ನು ದಹಿಸಿದ ನಂತರ ತನ್ನ ಬಾಲದ ಬೆಂಕಿಯನ್ನು ಎಲ್ಲಿ ನಂದಿಸಿದನು? ಎ ಮಧುವನದಲ್ಲಿ, ಬಿ ಸಮುದ್ರದಲ್ಲಿ, ಸಿ ಗಂಗಾ ನದಿಯಲ್ಲಿ, ಡಿ ಅಶೋಕವನದಲ್ಲಿ. ನಿಮ್ಮ ಸಮಯ ಪ್ರಾರಂಭ. ಸರಿಯಾದ ಉತ್ತರ ಬಿ ಸಮುದ್ರದಲ್ಲಿ. 15ನೇ ಪ್ರಶ್ನೆ, ಹನುಮಂತನು ಲಂಕೆಯಿಂದ ಹಿಂದಿರುಗಿದ ನಂತರ ರಾಮನಿಗೆ ಹೇಳಿದ ಮೊದಲ ವಾಕ್ಯ ಯಾವುದು? ಎ ಸೀತೆ ಲಂಕೆಯಲ್ಲಿದ್ದಾಳೆ, ಬಿ ಕಂಡೆನು ಸೀತೆಯನ್ನು, ಸಿ ರಾವಣನನ್ನು ಕಂಡೆನು, ಡಿ ಲಂಕೆ ಸುಟ್ಟು ಹೋಯಿತು. ನಿಮ್ಮ ಸಮಯ ಪ್ರಾರಂಭ. ಸರಿಯಾದ ಉತ್ತರ ಬಿ ಕಂಡೆನು ಸೀತೆಯನ್ನು. ಹನುಮಂತನು ಲಂಕೆಯಿಂದ ಹಿಂದಿರುಗಿದಾಗ ರಾಮನು ಸೀತೆಯ ಬಗ್ಗೆ ಅತೀವ ಆತಂಕದಲ್ಲಿದ್ದನು. ರಾಮನಿಗೆ ತಕ್ಷಣವೇ ಸಮಾಧಾನ ಮತ್ತು ಭರವಸೆ ನೀಡಲು ಹನುಮಂತನು ಸೀತೆಯ ಹೆಸರಿಗಿಂತ ಮೊದಲು ಕಂಡೆನು ಎಂಬ ಪದವನ್ನು ಬಳಸಿ ಕಂಡೆನು ಸೀತೆಯನ್ನು, ದೃಷ್ಟಾ ಸೀತಾ ಎಂದು ಹೇಳಿದನು. ಇದು ಸೀತೆ ಸುರಕ್ಷಿತವಾಗಿದ್ದಾಳೆ ಎಂಬ ಸಂದೇಶವನ್ನು ತಕ್ಷಣವೇ ತಲುಪಿಸಿತು. ವೀಕ್ಷಕರೇ, ರಾಮಾಯಣದ ಅತ್ಯಂತ ಪವಿತ್ರವಾದ ಸುಂದರಕಾಂಡದ ರಸಪ್ರಶ್ನೆ ಸರಣಿ ಸಂಪೂರ್ಣಗೊಂಡಿದೆ. ಹನುಮಂತನು ಸಾಗರವನ್ನು ಲಂಘಿಸಿ ಸೀತಾದೇವಿಯ ದರ್ಶನ ಪಡೆದು ರಾಮನಿಗೆ ಆಕೆಯ ಕುಶಲವಾರ್ತೆಯನ್ನು ತಲುಪಿಸುವವರೆಗೂ ಈ ಅದ್ಭುತ ಮಯಣದಲ್ಲಿ ನಮ್ಮ ಜೊತೆಗೆ ಇದ್ದ ನಿಮಗೆಲ್ಲರಿಗೂ ಧನ್ಯವಾದಗಳು. ಸುಂದರಕಾಂಡ ಮುಕ್ತಾಯವಾಗಿದೆ. ಈಗ ಧರ್ಮ ಮತ್ತು ಅಧರ್ಮ ನಡುವಿನ ಮಹಾಯುದ್ಧದ ಸಮಯ. ನಮ್ಮ ಮುಂದಿನ ಸರಣಿಯಲ್ಲಿ ನಾವು ಯುದ್ಧದ ಕಾಂಡ ರೋಚಕ ಪ್ರಶ್ನೆಯೊಂದಿಗೆ ಮತ್ತೆ ಭೇಟಿಯಾಗೋಣ. ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ. ಮಂಗಲಂ ಕೋಸಲೇಂದ್ರಾಯ ಮಹನೀಯ ಗುಣಾತ್ಮನೆ ಚಕ್ರವರ್ತಿ ತನುಜಾಯ ಸಾರ್ವಭೌಮಾಯ ಮಂಗಲಂ. ಜೈ ಶ್ರೀರಾಮ್, ಜೈ ಆಂಜನೇಯ. ನಮಸ್ಕಾರ. ಲಂಕೆಯ ಕದೆಗೆ ಹರಿ ಓಂ. ಜಯತ್ತತಿ ಬಲೋ ರಾಮೋ ಲಕ್ಷ್ಮಣಶ್ಚ ಮಹಾಬಲಃ ರಾಜಾ ಜಯತಿ ಸುಗ್ರೀವೋ ರಾಘವೇಣಾಭಿಪಾಲಿತಃ. ನಮಸ್ಕಾರ ಸ್ನೇಹಿತರೆ, ನಮ್ಮ ರಾಮಾಯಣ ರಸಪ್ರಶ್ನೆ ಸರಣಿಗೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ಕಳೆದ ಭಾಗದಲ್ಲಿ ನಾವು ಭಕ್ತಿಯ ಪರಾಕಾಷ್ಠೆಯಾದ ಸುಂದರಕಾಂಡದ ಪ್ರಶ್ನೆಗಳನ್ನು ಯಶಸ್ವಿಯಾಗಿ ಪೂರ್ಣಗೊಳಿಸಿದ್ದೇವೆ. ಹನುಮಂತನ ಸಾಹಸ, ಸೀತಾದೇವಿಯ ದರ್ಶನ ಹಾಗೂ ಭರವಸೆಯ ಆ ಅಧ್ಯಯನದ ನಂತರ ಇಂದು ನಾವು ರಾಮಾಯಣದ ಅತ್ಯಂತ ನಿರ್ಣಾಯಕ ಮತ್ತು ರೋಚಕ ಭಾಗವಾದ ಯುದ್ಧಕಾಂಡಕ್ಕೆ ಹೆಜ್ಜೆ ಇಟ್ಟಿದ್ದೇವೆ. ನಿಮ್ಮ ಜ್ಞಾನವನ್ನು ಪರೀಕ್ಷಿಸಿಕೊಳ್ಳಲು ನೀವು ಸಿದ್ಧರಿದ್ದೀರಾ? ಹಾಗಿದ್ದರೆ ಬನ್ನಿ, ಇಂದಿನ ಮೊದಲ ಪ್ರಶ್ನೆಯೊಂದಿಗೆ ಯುದ್ಧಕಾಂಡದ ಸರಣಿಯನ್ನು ಆರಂಭಿಸೋಣ. ಮೊದಲನೆಯ ಪ್ರಶ್ನೆ, ಸಮುದ್ರವನ್ನು ದಾಟಲು ವಾನರ ಸೈನ್ಯವು ನಿರ್ಮಿಸಿದ ಸೇತುವೆಯ ಹೆಸರೇನು? ಎ ರಾಮಸೇತು, ಬಿ ಲಕ್ಷ್ಮಣ ಸೇತು, ಸಿ ಹನುಮ ಸೇತು, ಡಿ ನಳ ಸೇತು. ನಿಮ್ಮ ಸಮಯ ಪ್ರಾರಂಭ. ಸರಿಯಾದ ಉತ್ತರ ಎ ರಾಮಸೇತು. ಎರಡನೆಯ ಪ್ರಶ್ನೆ, ರಾವಣನ ತಮ್ಮನಾಗಿದ್ದರೂ ಅಧರ್ಮವನ್ನು ವಿರೋಧಿಸಿ ರಾಮನ ಶರಣು ಬಂದವರು ಯಾರು? ಎ ಕುಂಭಕರ್ಣ, ಬಿ ವಿಭೀಷಣ, ಸಿ ಮೇಘನಾಥ, ಡಿ ಅಹಿರಾವಣ. ನಿಮ್ಮ ಸಮಯ ಪ್ರಾರಂಭ.
ಸರಿಯಾದ ಉತ್ತರ ಬಿ ವಿಭೀಷಣ. ಮೂರನೆಯ ಪ್ರಶ್ನೆ, ಯುದ್ಧದ ಸಮಯದಲ್ಲಿ ಲಕ್ಷ್ಮಣನು ಯಾರ ಬಾಣದಿಂದ ಮೂರ್ಛೆ ಹೋದನು? ಎ ರಾವಣ, ಬಿ ಇಂದ್ರಜಿತ್, ಸಿ ಕುಂಭಕರ್ಣ, ಡಿ ಪ್ರಹಸ್ತ. ನಿಮ್ಮ ಸಮಯ ಪ್ರಾರಂಭ. ಸರಿಯಾದ ಉತ್ತರ ಬಿ ಇಂದ್ರಜಿತ್. ರಾಮಾಯಣದ ಯುದ್ಧದ ಸಮಯದಲ್ಲಿ ರಾವಣನ ಮಗ ಇಂದ್ರಜಿತ್ ಪ್ರಯೋಗಿಸಿದ ಶಕ್ತಿ ಆಯುಧದಿಂದ ಲಕ್ಷ್ಮಣನು ಮೂರ್ಛೆ ಹೋಗುತ್ತಾನೆ. ನಂತರ ಹನುಮಂತನು ಸಂಜೀವಿನಿ ಮೂಲಿಕೆಯನ್ನು ತಂದು ಲಕ್ಷ್ಮಣನನ್ನು ಗುಣಪಡಿಸುತ್ತಾನೆ. ನಾಲ್ಕನೆಯ ಪ್ರಶ್ನೆ, ಮೂರ್ಛೆ ಹೋದ ಲಕ್ಷ್ಮಣನನ್ನು ಬದುಕಿಸಲು ಹನುಮಂತನು ಹಿಮಾಲಯದಿಂದ ತಂದ ಸಂಜೀವಿನಿ ಪರ್ವತದ ಹೆಸರೇನು? ಎ ಮೇರು ಪರ್ವತ, ಬಿ ದ್ರೋಣಗಿರಿ ಪರ್ವತ, ಸಿ ಕೈಲಾಸ ಪರ್ವತ, ಡಿ ಗೋವರ್ಧನ ಪರ್ವತ. ನಿಮ್ಮ ಸಮಯ ಪ್ರಾರಂಭ. ಸರಿಯಾದ ಉತ್ತರ ಬಿ ದ್ರೋಣಗಿರಿ ಪರ್ವತ. ರಾಮಾಯಣದ ಯುದ್ಧದ ಸಮಯದಲ್ಲಿ ಲಕ್ಷ್ಮಣನು ಇಂದ್ರಜಿತುವಿನ ಶಕ್ತಿ ಆಯುಧದಿಂದ ಮೂರ್ಛೆ ಹೋದಾಗ ಅವನನ್ನು ಬದುಕಿಸಲು ವೈದ್ಯ ಸುಷೇಣನು ಸಂಜೀವಿನಿ ಮೂಲಿಕೆಯ ಅಗತ್ಯವಿದೆ ಎಂದು ತಿಳಿಸುತ್ತಾನೆ. ಹನುಮಂತನು ಈ ಮೂಲಿಕೆಯನ್ನು ತರಲು ಹಿಮಾಲಯಕ್ಕೆ ಹೋಗುತ್ತಾನೆ. ಆದರೆ ಅಲ್ಲಿ ಸಂಜೀವಿನಿ ಗಿಡವನ್ನು ಗುರುತಿಸಲು ಸಾಧ್ಯವಾಗದಿದ್ದಾಗ ಹನುಮಂತನು ಇಡೀ ದ್ರೋಣಗಿರಿ ಪರ್ವತವನ್ನು ಎತ್ತಿಕೊಂಡು ಬರುತ್ತಾನೆ. ಐದನೆಯ ಪ್ರಶ್ನೆ, 6 ತಿಂಗಳು ನಿದ್ರೆ ಮಾಡಿ 1 ದಿನ ಮಾತ್ರ ಎಚ್ಚರವಾಗುತ್ತಿದ್ದ ರಾವಣನ ಬಲಿಷ್ಠ ತಮ್ಮ ಯಾರು? ಎ ವಿಭೀಷಣ, ಬಿ ಕುಂಭಕರ್ಣ, ಸಿ ಖರ, ಡಿ ದೂಷಣ. ನಿಮ್ಮ ಸಮಯ ಪ್ರಾರಂಭ. ಸರಿಯಾದ ಉತ್ತರ ಬಿ ಕುಂಭಕರ್ಣ. ರಾವಣನ ತಮ್ಮನಾದ ಕುಂಭಕರ್ಣನು ಬ್ರಹ್ಮನಿಂದ ವರವನ್ನು ಕೇಳುವಾಗ ನಾಲಿಗೆ ತೊದಲಿ ಇಂದ್ರಾಸನದ ಬದಲು ನಿದ್ರಾಸನ ಎಂದು ಕೇಳುತ್ತಾನೆ. ಇದರಿಂದಾಗಿ ಅವನು ವರ್ಷದ 6 ತಿಂಗಳು ನಿದ್ರಿಸುತ್ತಿದ್ದನು ಮತ್ತು ಕೇವಲ 1 ದಿನ ಮಾತ್ರ ಎಚ್ಚರವಾಗಿರುತ್ತಿದ್ದನು. 6ನೆಯ ಪ್ರಶ್ನೆ, ಇಂದ್ರಜಿತ್ ಯಾವ ಅದೃಶ್ಯ ಶಕ್ತಿಯನ್ನು ಪಡೆಯಲು ನಿಕುಂಬಿಳಾ ಯಾಗವನ್ನು ಮಾಡುತ್ತಿದ್ದನು? ಎ ಬ್ರಹ್ಮಾಸ್ತ್ರ, ಬಿ ಅಜೇಯ ರಥ ಮತ್ತು ಶಕ್ತಿ, ಸಿ ಸನ್ಮೋಹನಾಸ್ತ್ರ, ಡಿ ಗದಾಯುದ್ಧ ಪ್ರವೀಣತೆ. ನಿಮ್ಮ ಸಮಯ ಪ್ರಾರಂಭ. ಸರಿಯಾದ ಉತ್ತರ ಬಿ ಅಜೇಯ ರಥ ಮತ್ತು ಶಕ್ತಿ. ಇಂದ್ರಜಿತನು ಯುದ್ಧದಲ್ಲಿ ಅಜೇಯನಾಗಲು ಮತ್ತು ಶತ್ರುಗಳಿಗೆ ಕಾಣಿಸದಂತೆ ಹೋರಾಡುವ ಸಾಮರ್ಥ್ಯವಿರುವ ಅಜೇಯ ರಥವನ್ನು ಪಡೆಯಲು ನಿಕುಂಬಿಳಾ ಯಾಗವನ್ನು ಮಾಡುತ್ತಿದ್ದನು. ಈ ಯಾಗ ಯಶಸ್ವಿ ಆದರೆ ಅವನನ್ನು ಸೋಲಿಸುವುದು ಅಸಾಧ್ಯವಾಗುತ್ತಿತ್ತು. ಹಾಗಾಗಿ ಲಕ್ಷ್ಮಣ ಮತ್ತು ಹನುಮಂತನು ಸೇರಿ ವಿಭೀಷಣನ ಸಹಾಯದಿಂದ ಈ ಯಾಗವನ್ನು ಪೂರ್ಣಗೊಳ್ಳುವ ಮೊದಲೇ ತಡೆದು ಇಂದ್ರಜಿತನನ್ನು ಸಂಹರಿಸುತ್ತಾರೆ. ವಾನರ ಸೈನ್ಯದಲ್ಲಿದ್ದ ನಳ ಮತ್ತು ನೀಲ ಎಂಬ ಇಬ್ಬರು ಕಲ್ಲುಗಳ ಮೇಲೆ ರಾಮ ಎಂಬ ಹೆಸರನ್ನು ಬರೆದು ಸಮುದ್ರಕ್ಕೆ ಹಾಕುತ್ತಿದ್ದರು. ಆಶ್ಚರ್ಯವೆಂದರೆ ಭಾರವಾದ ಕಲ್ಲುಗಳು ನೀರಿನಲ್ಲಿ ಮುಳುಗದೇ ತೇಲುತ್ತಿದ್ದವು. ಇದು ಕೇವಲ ಕಲ್ಲಿನ ಶಕ್ತಿಯಲ್ಲ, ಅದು ರಾಮನಾಮದ ಮೇಲಿದ್ದ ಅಚಲವಾದ ನಂಬಿಕೆ ಮತ್ತು ಸಮರ್ಪಣಾ ಭಾವ. ಸೇತುವೆ ನಿರ್ಮಾಣವಾಗುತ್ತಿದ್ದಾಗ ಅಲ್ಲಿ ಒಂದು ಪುಟ್ಟ ಅಳಿಲು ಬರುತ್ತಿತ್ತು. ಅದು ಸಮುದ್ರದ ನೀರಿನಲ್ಲಿ ಮುಳುಗಿ ಮರಳಿನಲ್ಲಿ ಹೊರಳಾಡಿ ನಂತರ ತನ್ನ ಮೈಗೆ ಅಂಟಿದ ಮರಳನ್ನು ಸೇತುವೆ ನಡುವಿನ ಕಲ್ಲುಗಳಿಗೆ ಹಾಕುತ್ತಿತ್ತು. ಅಳಿಲನ್ನು ನೋಡಿ ಕೆಲವರು ನಕ್ಕರು. ಆದರೆ ಶ್ರೀರಾಮನು ಅದನ್ನು ಪ್ರೀತಿಯಿಂದ ಕಂಡು ಯಾರು ಎಷ್ಟು ದೊಡ್ಡ ಕೆಲಸ ಮಾಡುತ್ತಾರೆ ಎನ್ನುವುದಕ್ಕಿಂತ ಎಷ್ಟು ಭಕ್ತಿಯಿಂದ ಮಾಡುತ್ತಾರೆ ಎಂಬುದು ಮುಖ್ಯ ಎಂದು ಹೇಳಿದನು. ಅಳಿಲಿನ ಬೆನ್ನ ಮೇಲೆ ರಾಮನು ಪ್ರೀತಿಯಿಂದ ಸವರಿದಾಗ 3 ಗೆರೆಗಳು ಮೂಡಿದವು ಎಂಬುದು ಇಂದಿಗೂ ಜನಪ್ರಿಯ. ಗೆಳೆಯರೇ, ನಮ್ಮ ಬದುಕಿನಲ್ಲೂ ನಾವು ಮಾಡುವ ಕೆಲಸ ಚಿಕ್ಕದಿರಲಿ ಅಥವಾ ದೊಡ್ಡದಿರಲಿ, ಅದನ್ನು ಪೂರ್ಣ ಶ್ರದ್ಧೆಯಿಂದ ಮಾಡಿದರೆ ಅದಕ್ಕೆ ಬೆಲೆ ಸಿಕ್ಕೇ ಸಿಗುತ್ತದೆ ಎನ್ನುವುದು ಈ ಅಳಿಲು ಸೇವೆಯ ಪಾಠ. ಈಗ ಇದೇ ಉತ್ಸಾಹದಿಂದ ನಮ್ಮ ಯುದ್ಧಕಾಂಡದ ರಸಪ್ರಶ್ನೆಯ 2ನೇ ಭಾಗವನ್ನು ಮುಂದುವರಿಸೋಣವೇ? ಸಿದ್ಧರಾಗಿರಿ. 7ನೆಯ ಪ್ರಶ್ನೆ, ಇಂದ್ರಜಿತ್ ಅಥವಾ ಮೇಘನಾಥನನ್ನು ಯುದ್ಧದಲ್ಲಿ ಸಂಹರಿಸಿದವರು ಯಾರು? ಎ ಶ್ರೀರಾಮ, ಬಿ ಲಕ್ಷ್ಮಣ, ಸಿ ಹನುಮಂತ, ಡಿ ಸುಗ್ರೀವ. ನಿಮ್ಮ ಸಮಯ ಪ್ರಾರಂಭ. ಸರಿಯಾದ ಉತ್ತರ ಬಿ ಲಕ್ಷ್ಮಣ. 8ನೆಯ ಪ್ರಶ್ನೆ, ಯುದ್ಧದ ಸಮಯದಲ್ಲಿ ಶ್ರೀರಾಮನಿಗೆ ಆದಿತ್ಯ ಹೃದಯ ಸ್ತೋತ್ರವನ್ನು ಬೋಧಿಸಿದ ಮಹರ್ಷಿಗಳು ಯಾರು? ಎ ವಸಿಷ್ಠರು, ಬಿ ಅಗಸ್ತ್ಯ ಮುನಿಗಳು, ಸಿ ವಿಶ್ವಾಮಿತ್ರರು, ಡಿ ಭಾರದ್ವಾಜರು. ನಿಮ್ಮ ಸಮಯ ಪ್ರಾರಂಭ. ಸರಿಯಾದ ಉತ್ತರ ಬಿ ಅಗಸ್ತ್ಯ ಮುನಿಗಳು. ರಾಮಾಯಣದ ಯುದ್ಧದ ಸಮಯದಲ್ಲಿ ಶ್ರೀರಾಮನು ದಣಿದಿದ್ದಾಗ ಅಗಸ್ತ್ಯ ಮಹರ್ಷಿಗಳು ಅವನಿಗೆ ಜಯವನ್ನು ತಂದುಕೊಡುವ ಶಕ್ತಿಯುತವಾದ ಆದಿತ್ಯ ಹೃದಯ ಸ್ತೋತ್ರವನ್ನು ಬೋಧಿಸಿದರು. 9ನೆಯ ಪ್ರಶ್ನೆ, ರಾವಣನು ಯುದ್ಧದಲ್ಲಿ ಬಳಸುತ್ತಿದ್ದ ರಥದ ಸಾರಥಿಯ ಹೆಸರೇನು? ಎ ಸುಮಂತ, ಬಿ ಮಾಲಿ, ಸಿ ಮಹೋದರ, ಡಿ ರಾವಣನಿಗೆ ಸ್ಥಿರವಾದ ಸಾರಥಿ ಇರಲಿಲ್ಲ.
ನಿಮ್ಮ ಸಮಯ ಪ್ರಾರಂಭ. ಸರಿಯಾದ ಉತ್ತರ ಡಿ. ರಾವಣನಿಗೆ ಸ್ಥಿರವಾದ ಸಾರಥಿ ಇರಲಿಲ್ಲ. ರಾಮಾಯಣದ ಯುದ್ಧದ ಸಮಯದಲ್ಲಿ ರಾವಣನಿಗೆ ಒಬ್ಬನೇ ನಿಗದಿತ ಸಾರಥಿ ಇರಲಿಲ್ಲ. ಯುದ್ಧದ ಉದ್ದಕ್ಕೂ ಅವನ ಅನೇಕ ಸಾರಥಿಗಳು ಕೊಲ್ಲಲ್ಪಟ್ಟರು. ಆದ್ದರಿಂದ ಅವನು ಬೇರೆ ಬೇರೆ ಸಾರಥಿಗಳನ್ನು ಬಳಸುತ್ತಿದ್ದನು. 10ನೆಯ ಪ್ರಶ್ನೆ, ಶ್ರೀರಾಮನು ರಾವಣನನ್ನು ಸಂಹರಿಸಲು ಬಳಸಿದ ಅಂತಿಮ ಅಸ್ತ್ರ ಯಾವುದು? ಎ. ನಾರಾಯಣಾಸ್ತ್ರ, ಬಿ. ಬ್ರಹ್ಮಾಸ್ತ್ರ, ಸಿ. ಪಾಶುಪತಾಸ್ತ್ರ, ಡಿ. ಅಗ್ಯಾಸ್ತ್ರ. ನಿಮ್ಮ ಸಮಯ ಪ್ರಾರಂಭ. ಸರಿಯಾದ ಉತ್ತರ ಬಿ. ಬ್ರಹ್ಮಾಸ್ತ್ರ. ರಾಮಾಯಣದ ಯುದ್ಧದ ಸಮಯದಲ್ಲಿ ರಾವಣನ 10 ತಲೆಗಳನ್ನು ಕತ್ತರಿಸಿದರೂ ಅವು ಮತ್ತೆ ಮತ್ತೆ ಹುಟ್ಟಿಕೊಳ್ಳುತ್ತಿದ್ದವು. ಕೊನೆಗೆ ಅಗಸ್ತ್ಯ ಮುನಿಗಳ ಸಲಹೆಯಂತೆ ಶ್ರೀರಾಮನು ಅತ್ಯಂತ ಶಕ್ತಿಯುತವಾದ ಬ್ರಹ್ಮಾಸ್ತ್ರವನ್ನು ಪ್ರಯೋಗಿಸಿ ರಾವಣನ ನಾಭಿಯಲ್ಲಿದ್ದ ಅಮೃತವನ್ನು ಒಣಗಿಸುವ ಮೂಲಕ ಅವನನ್ನು ಸಂಹರಿಸಿದನು. 11ನೆಯ ಪ್ರಶ್ನೆ, ರಾವಣನ ಮರಣದ ನಂತರ ಲಂಕೆಯ ರಾಜನಾಗಿ ಯಾರಿಗೆ ಪಟ್ಟಾಭಿಷೇಕವಾಯಿತು? ಎ. ಅಂಗದ, ಬಿ. ವಿಭೀಷಣ, ಸಿ. ಕುಂಭಕರ್ಣನ ಮಗ, ಡಿ. ಹನುಮಂತ. ನಿಮ್ಮ ಸಮಯ ಪ್ರಾರಂಭ. ಸರಿಯಾದ ಉತ್ತರ ಬಿ. ವಿಭೀಷಣ. 12ನೆಯ ಪ್ರಶ್ನೆ, ಸೀತೆಯು ತನ್ನ ಪವಿತ್ರತೆಯನ್ನು ಸಾಬೀತುಪಡಿಸಲು ಲಂಕೆಯಲ್ಲಿ ಯಾವುದನ್ನು ಪ್ರವೇಶಿಸಿದಳು? ಎ. ಸಮುದ್ರ, ಬಿ. ಅಗ್ನಿ ಪರೀಕ್ಷೆ, ಸಿ. ಪಾತಾಳ, ಡಿ. ಅರಣ್ಯ. ನಿಮ್ಮ ಸಮಯ ಪ್ರಾರಂಭ. ಸರಿಯಾದ ಉತ್ತರ ಬಿ. ಅಗ್ನಿ ಪರೀಕ್ಷೆ. ಸೀತೆಯು ತನ್ನ ಪವಿತ್ರತೆಯನ್ನು ಸಾಬೀತುಪಡಿಸಲು ಲಂಕೆಯಲ್ಲಿ ಅಗ್ನಿ ಪ್ರವೇಶ ಮಾಡಿದಳು. ಸೀತೆಯು ಬೆಂಕಿಯಲ್ಲಿ ಪ್ರವೇಶಿಸಿದಾಗ ಅಗ್ನಿದೇವನು ಅವಳ ಪರಿಶುದ್ಧತೆಯನ್ನು ಜಗತ್ತಿಗೆ ಸಾರಿದನು. 13ನೇ ಪ್ರಶ್ನೆ, ವನವಾಸ ಮುಗಿಸಿ ಅಯೋಧ್ಯೆಗೆ ಮರಳಲು ರಾಮ ಮತ್ತು ಅವನ ತಂಡದವರು ಬಳಸಿದ ವಿಮಾನ ಯಾವುದು? ಎ. ಗರುಡ ವಿಮಾನ, ಬಿ. ಪುಷ್ಪಕ ವಿಮಾನ, ಸಿ. ಮೇಘ ವಿಮಾನ, ಡಿ. ಸೂರ್ಯ ವಿಮಾನ. ನಿಮ್ಮ ಸಮಯ ಪ್ರಾರಂಭ. ಸರಿಯಾದ ಉತ್ತರ ಬಿ. ಪುಷ್ಪಕ ವಿಮಾನ. ರಾವಣನನ್ನು ಸಂಹರಿಸಿದ ನಂತರ ಶ್ರೀರಾಮನು ಸೀತೆ, ಲಕ್ಷ್ಮಣ ಮತ್ತು ಹನುಮಂತನೊಂದಿಗೆ ಲಂಕೆಯಿಂದ ಅಯೋಧ್ಯೆಗೆ ಮರಳಲು ಈ ಪುಷ್ಪಕ ವಿಮಾನವನ್ನು ಬಳಸಿದನು. ಇದನ್ನು ಮೂಲತಃ ವಿಶ್ವಕರ್ಮನು ಬ್ರಹ್ಮನಿಗಾಗಿ ನಿರ್ಮಿಸಿದ್ದನು. ನಂತರ ಇದು ಕುಬೇರನ ವಶದಲ್ಲಿತ್ತು. ರಾವಣನು ಇದನ್ನು ಕುಬೇರನಿಂದ ಬಲವಂತವಾಗಿ ಕಿತ್ತುಕೊಂಡಿದ್ದನು. 14ನೆಯ ಪ್ರಶ್ನೆ, ಶ್ರೀರಾಮನು ಅಯೋಧ್ಯೆಗೆ ಮರಳಿದ ದಿನವನ್ನು ಇಂದಿಗೂ ಯಾವ ಹಬ್ಬವಾಗಿ ಆಚರಿಸಲಾಗುತ್ತದೆ? ಎ. ಯುಗಾದಿ, ಬಿ. ದೀಪಾವಳಿ, ಸಿ. ಸಂಕ್ರಾಂತಿ, ಡಿ. ದಸರಾ. ನಿಮ್ಮ ಸಮಯ ಪ್ರಾರಂಭ. ಸರಿಯಾದ ಉತ್ತರ ಬಿ. ದೀಪಾವಳಿ. ಶ್ರೀರಾಮನು ಲಂಕೆಯಲ್ಲಿ ರಾವಣನನ್ನು ಸಂಹರಿಸಿ 14 ವರ್ಷಗಳ ಕಾಲ ವನವಾಸ ಮುಗಿಸಿ ಸೀತೆ ಮತ್ತು ಲಕ್ಷ್ಮಣನೊಂದಿಗೆ ಅಯೋಧ್ಯೆಗೆ ಮರಳಿದ ದಿನದ ನೆನಪಾಗಿ ದೀಪಾವಳಿ ಹಬ್ಬವನ್ನು ಆಚರಿಸಲಾಗುತ್ತದೆ. ಅಯೋಧ್ಯೆಯ ಜನರು ಇಡೀ ನಗರವನ್ನು ದೀಪದಿಂದ ಅಲಂಕರಿಸಿ ಅವರನ್ನು ಸ್ವಾಗತಿಸಿದರು. ಆದ್ದರಿಂದ ಇದನ್ನು ಬೆಳಕಿನ ಹಬ್ಬ ಎಂದು ಕರೆಯಲಾಗುತ್ತದೆ. 15ನೇ ಪ್ರಶ್ನೆ, ರಾಮನು ಅಯೋಧ್ಯೆಗೆ ಮರಳಿದ ನಂತರ ಅವನಿಗೆ ಪಟ್ಟಾಭಿಷೇಕ ಮಾಡಿಸಿದ ಗುರುಗಳು ಯಾರು? ಎ. ವಿಶ್ವಾಮಿತ್ರರು, ಬಿ. ವಸಿಷ್ಠ ಮಹರ್ಷಿಗಳು, ಸಿ. ಅಗಸ್ತ್ಯರು, ಡಿ. ಗೌತಮರು. ನಿಮ್ಮ ಸಮಯ ಪ್ರಾರಂಭ. ನಿಮಗೆ ತಿಳಿದಿದ್ದರೆ ಉತ್ತರವನ್ನು ಕಮೆಂಟ್ನಲ್ಲಿ ತಿಳಿಸಿ. ವೀಕ್ಷಕರೇ, ಅಧರ್ಮದ ನಾಶವಾಗಿ ಧರ್ಮದ ಸ್ಥಾಪನೆಯಾದ ಈ ಯುದ್ಧಕಾಂಡದ ಮಂಗಳಕರವಾದ ಸಂದರ್ಭದಲ್ಲಿ ನಾವೆಲ್ಲರೂ ಈ ಶುಭ ಮಂತ್ರದೊಂದಿಗೆ ಇಂದಿನ ಭಾಗವನ್ನು ಮುಕ್ತಾಯಗೊಳಿಸೋಣ. ಮಂಗಲಂ ಕೋಸಲೇಂದ್ರಾಯ ಮಹನೀಯ ಗುಣಾತ್ಮನೆ ಚಕ್ರವರ್ತಿ ತನುಜಾಯ ಸಾರ್ವಭೌಮಾಯ ಮಂಗಳಂ. ಮುಂದಿನ ಭಾಗವಾದ ಉತ್ತರಕಾಂಡದ ರಸಪ್ರಶ್ನೆಯಲ್ಲಿ ಮತ್ತೆ ಭೇಟಿಯಾಗೋಣ. ಜೈ ಶ್ರೀರಾಮ್. ಇದು ಒಂದು ಹೋಶಯುಗದ ಆರಂಭ. ಕಳೆದ ಭಾಗದ ಬೋನಸ್ ಪ್ರಶ್ನೆ ಇದಾಗಿದೆ. ರಾಮನು ಅಯೋಧ್ಯೆಗೆ ಮರಳಿದ ನಂತರ ಅವನಿಗೆ ಪಟ್ಟಾಭಿಷೇಕ ಮಾಡಿಸಿದ ಗುರುಗಳು ಯಾರು? ಎ. ವಿಶ್ವಾಮಿತ್ರರು, ಬಿ. ವಸಿಷ್ಠ ಮಹರ್ಷಿಗಳು, ಸಿ. ಅಗಸ್ತ್ಯರು, ಡಿ. ಗೌತಮರು. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ. ವಸಿಷ್ಠ ಮಹರ್ಷಿಗಳು. ಈ ಬೋನಸ್ ಪ್ರಶ್ನೆಗೆ ಉತ್ತರವನ್ನು ತಿಳಿಸಿದ ತಮ್ಮೆಲ್ಲರಿಗೂ ತುಂಬು ಹೃದಯದ ಧನ್ಯವಾದಗಳು.
ನಮಸ್ಕಾರ ಸ್ನೇಹಿತರೆ, ನಮ್ಮ ರಾಮಾಯಣ ರಸಪ್ರಶ್ನೆಯ ಸರಣಿಯ ಕೊನೆಯ ಹಾಗೂ ಅತ್ಯಂತ ಕುತೂಹಲಕಾರಿ ಘಟ್ಟಕ್ಕೆ ನಿಮಗೆ ಸ್ವಾಗತ. ಈಗಾಗಲೇ ನಾವು ಬಾಲಕಾಂಡದಿಂದ ಯುದ್ಧಕಾಂಡದವರೆಗೆ 6 ಭಾಗಗಳನ್ನು ಯಶಸ್ವಿಯಾಗಿ ಪೂರ್ಣಗೊಳಿಸಿದ್ದೇವೆ. ಇಂದು ಈ ಸರಣಿಯ ಅಂತಿಮ ಭಾಗವಾದ ಉತ್ತರಕಾಂಡದ ಬಗ್ಗೆ ಇರುವ ಪ್ರಮುಖ ಪ್ರಶ್ನೆಗಳನ್ನು ನಿಮ್ಮ ಮುಂದೆ ತರುತ್ತಿದ್ದೇನೆ. ಶ್ರೀರಾಮನ ಪಟ್ಟಾಭಿಷೇಕದ ನಂತರ ಕಥೆಗಳು ಹಾಗೂ ಅಶ್ವಮೇಧ ಯಾಗದ ಬಗ್ಗೆ ನಿಮಗೆಷ್ಟು ಗೊತ್ತು ಎಂದು ತಿಳಿಯಲು ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ. ಚತುರ್ವಿಂಶತ್ ಸಹಸ್ರಾಣಿ ಶ್ಲೋಕಾನಾಂ ಉಕ್ತವಾನ್ ಮುನಿಃ ತತಪಂಚಶತೀನ್ ಸರ್ಗಾನ್ ಷಟ್ಕಾಂಡಾಣಿ ತಥೋತ್ತರಂ. ಭಗವಾನ್ ವಾಲ್ಮೀಕಿ ಮಹರ್ಷಿಗಳು ರಚಿಸಿದ ರಾಮಾಯಣದ ಮುಕುಟಪ್ರಾಯವಾದ ಭಾಗವೇ ಉತ್ತರಕಾಂಡ. ಶ್ರೀರಾಮಚಂದ್ರನ ಧರ್ಮಪಾಲನೆ ಮತ್ತು ರಾಮರಾಜ್ಯದ ವೈಭವವನ್ನು ಸಾರುವ ಈ ಕಾಂಡವನ್ನು ಸ್ಮರಿಸುತ್ತಾ ಇಂದಿನ ರಸಪ್ರಶ್ನೆಯನ್ನು ಆರಂಭಿಸೋಣ. ಮೊದಲ ಪ್ರಶ್ನೆ, ಶ್ರೀರಾಮನು ಅಯೋಧ್ಯೆಗೆ ಮರಳಿದ ನಂತರ ನಡೆದ ಪಟ್ಟಾಭಿಷೇಕದ ವೇಳೆ ಹನುಮಂತನಿಗೆ ಸೀತೆಯು ನೀಡಿದ ಉಡುಗೊರೆ ಯಾವುದು? ಎ. ಚಿನ್ನದ ಬಳೆಗಳು, ಬಿ. ಮುತ್ತಿನ ಹಾರ, ಸಿ. ರತ್ನದ ಕಿರೀಟ, ಡಿ. ರೇಷ್ಮೆ ವಸ್ತ್ರ. ನಿಮ್ಮ ಸಮಯ ಪ್ರಾರಂಭ. ಸರಿಯಾದ ಉತ್ತರ ಬಿ. ಮುತ್ತಿನ ಹಾರ. ಶ್ರೀರಾಮನ ಪಟ್ಟಾಭಿಷೇಕದ ಸಮಯದಲ್ಲಿ ಸೀತಾದೇವಿಯು ತನ್ನ ಕೊರಳಿನಲ್ಲಿದ್ದ ಅಮೂಲ್ಯವಾದ ಮುತ್ತಿನ ಹಾರವನ್ನು ಹನುಮಂತನಿಗೆ ಉಡುಗೊರೆಯಾಗಿ ನೀಡುತ್ತಾಳೆ. ಎರಡನೆಯ ಪ್ರಶ್ನೆ, ರಾಮರಾಜ್ಯದ ಸಮಯದಲ್ಲಿ ಪ್ರಜೆಗಳ ಅಪಪ್ರಚಾರಕ್ಕೆ ಹೆದರಿ ರಾಮನು ಸೀತೆಯನ್ನು ಎಲ್ಲಿಗೆ ಕಳುಹಿಸಿದನು? ಎ. ಮಿಥಿಲೆಗೆ, ಬಿ. ವಾಲ್ಮೀಕಿ ಮಹರ್ಷಿಗಳ ಆಶ್ರಮಕ್ಕೆ, ಸಿ. ಕಾಶಿಗೆ, ಡಿ. ಲಂಕೆಗೆ. ನಿಮ್ಮ ಸಮಯ ಪ್ರಾರಂಭ. ಸರಿಯಾದ ಉತ್ತರ ಬಿ. ವಾಲ್ಮೀಕಿ ಮಹರ್ಷಿಗಳ ಆಶ್ರಮಕ್ಕೆ. ಅಯೋಧ್ಯೆಯ ಪ್ರಜೆಗಳ ಅಪಪ್ರಚಾರ ಮತ್ತು ಸಂಶಯಗಳಿಗೆ ಕಿವಿಗೊಟ್ಟು ರಾಜಧರ್ಮವನ್ನು ಪಾಲಿಸುವ ಸಲುವಾಗಿ ಸೀತೆಯನ್ನು ರಾಮನು ಕಾಡಿಗೆ ಕಳಿಸುತ್ತಾನೆ. ಆಗ ಸೀತೆಯು ವಾಲ್ಮೀಕಿ ಮಹರ್ಷಿಗಳ ಆಶ್ರಮದಲ್ಲಿ ಆಶ್ರಯ ಪಡೆಯುತ್ತಾಳೆ. ಮೂರನೆಯ ಪ್ರಶ್ನೆ, ವಾಲ್ಮೀಕಿ ಆಶ್ರಮದಲ್ಲಿ ಸೀತೆಗೆ ಜನಿಸಿದ ಅವಳಿ ಪುತ್ರರ ಹೆಸರೇನು? ಎ. ಭರತ ಮತ್ತು ಶತ್ರುಘ್ನ, ಬಿ. ಲವ ಮತ್ತು ಕುಶ, ಸಿ. ಅಂಗದ ಮತ್ತು ಚಂದ್ರಕೇತು, ಡಿ. ತಕ್ಷ ಮತ್ತು ಪುಷ್ಕಳ. ನಿಮ್ಮ ಸಮಯ ಪ್ರಾರಂಭ. ಸರಿಯಾದ ಉತ್ತರ ಬಿ. ಲವ ಮತ್ತು ಕುಶ. ನಾಲ್ಕನೆಯ ಪ್ರಶ್ನೆ, ಶ್ರೀರಾಮನು ತನ್ನ ಸಾರ್ವಭೌಮತ್ವವನ್ನು ಸ್ಥಾಪಿಸಲು ಹೂಡಿದ ಯಾಗ ಯಾವುದು? ಎ. ರಾಜಸೂಯ ಯಾಗ, ಬಿ. ಅಶ್ವಮೇಧ ಯಾಗ, ಸಿ. ಪುತ್ರಕಾಮೇಷ್ಟಿ ಯಾಗ, ಡಿ. ವಾಜಪೇಯ ಯಾಗ. ನಿಮ್ಮ ಸಮಯ ಪ್ರಾರಂಭ. ಸರಿಯಾದ ಉತ್ತರ ಬಿ. ಅಶ್ವಮೇಧ ಯಾಗ. ಶ್ರೀರಾಮನು ತನ್ನ ಸಾರ್ವಭೌಮತ್ವವನ್ನು ಸ್ಥಾಪಿಸಲು ಮತ್ತು ಇಡೀ ಸಾಮ್ರಾಜ್ಯದ ಮೇಲೆ ತನ್ನ ಹಿಡಿತನ್ನು ಸಾಧಿಸಲು ಅಶ್ವಮೇಧ ಯಾಗವನ್ನು ಕೈಗೊಂಡನು. ಈ ಯಾಗದ ಸಂಕೇತವಾಗಿ ಒಂದು ಕುದುರೆಯನ್ನು ಮುಕ್ತವಾಗಿ ಬಿಡಲಾಗುತ್ತಿತ್ತು. ಆ ಕುದುರೆಯು ಸಾಗುವ ಪ್ರದೇಶವೆಲ್ಲವೂ ರಾಜನ ಆಳ್ವಿಕೆಗೆ ಒಳಪಡುತ್ತಿತ್ತು. ಐದನೆಯ ಪ್ರಶ್ನೆ, ಅಶ್ವಮೇಧ ಯಾಗದ ಕುದುರೆಯನ್ನು ಲವ ಮತ್ತು ಕುಶರು ಎಲ್ಲಿ ಕಟ್ಟಿ ಹಾಕಿದರು? ಎ. ಅಯೋಧ್ಯೆಯ ಹೊರವಲಯದಲ್ಲಿ, ಬಿ. ವಾಲ್ಮೀಕಿ ಆಶ್ರಮದ ಸಮೀಪ, ಸಿ. ಗಂಗಾ ನದಿಯ ತೀರದಲ್ಲಿ, ಡಿ. ದಂಡಕಾರಣ್ಯದಲ್ಲಿ. ನಿಮ್ಮ ಸಮಯ ಪ್ರಾರಂಭ. ಸರಿಯಾದ ಉತ್ತರ ಬಿ. ವಾಲ್ಮೀಕಿ ಆಶ್ರಮದ ಸಮೀಪ. ಆರನೆಯ ಪ್ರಶ್ನೆ, ಲವ ಮತ್ತು ಕುಶರಿಗೆ ರಾಮಾಯಣ ಕಾವ್ಯವನ್ನು ಬೋಧಿಸಿದವರು ಯಾರು? ಎ. ವಸಿಷ್ಠ ಮುನಿಗಳು, ಬಿ. ವಾಲ್ಮೀಕಿ ಮಹರ್ಷಿಗಳು, ಸಿ. ವಿಶ್ವಾಮಿತ್ರರು, ಡಿ. ಅಗಸ್ತ್ಯರು. ನಿಮ್ಮ ಸಮಯ ಪ್ರಾರಂಭ. ಸರಿಯಾದ ಉತ್ತರ ಬಿ. ವಾಲ್ಮೀಕಿ ಮಹರ್ಷಿಗಳು. ಸೀತಾದೇವಿಯು ವನವಾಸದಲ್ಲಿದ್ದಾಗ ವಾಲ್ಮೀಕಿ ಮಹರ್ಷಿಗಳ ಆಶ್ರಮದಲ್ಲಿ ಆಶ್ರಯ ಪಡೆಯುತ್ತಿದ್ದರು. ಅಲ್ಲಿಯೇ ಲವ ಮತ್ತು ಕುಶರ ಜನನವಾಯಿತು. ವಾಲ್ಮೀಕಿ ಮಹರ್ಷಿಗಳು ಈ ಬಾಲಕರಿಗೆ ವಿದ್ಯಾಭ್ಯಾಸ ನೀಡಿದಲ್ಲದೆ ತಾವು ರಚಿಸಿದ ಸಂಪೂರ್ಣ ರಾಮಾಯಣ ಮಹಾಕಾವ್ಯವನ್ನು ಅವರಿಗೆ ಬೋಧಿಸಿದರು. ಏಳನೆಯ ಪ್ರಶ್ನೆ, ಲವ ಮತ್ತು ಕುಶರು ರಾಮಾಯಣವನ್ನು ಮೊದಲ ಬಾರಿಗೆ ಯಾರ ಮುಂದೆ ಹಾಡಿದರು? ಎ. ಸೀತೆಯ ಮುಂದೆ, ಬಿ. ರಾಮನ ಆಸ್ಥಾನದಲ್ಲಿ, ಸಿ. ಜನಕನ ಮುಂದೆ, ಡಿ. ಹನುಮಂತನ ಮುಂದೆ. ನಿಮ್ಮ ಸಮಯ ಪ್ರಾರಂಭ. ಸರಿಯಾದ ಉತ್ತರ ಬಿ. ಶ್ರೀರಾಮನ ಆಸ್ಥಾನದಲ್ಲಿ. ವಾಲ್ಮೀಕಿ ಮಹರ್ಷಿಗಳು ಲವ ಮತ್ತು ಕುಶರಿಗೆ ಇಡೀ ರಾಮಾಯಣವನ್ನು ಕಲಿಸಿದರು.
ನಂತರ ಅವರು ಶ್ರೀರಾಮನ ಅಶ್ವಮೇಧ ಯಾಗವನ್ನು ಮಾಡುತ್ತಿದ್ದ ಆಸ್ಥಾನದಲ್ಲಿ ರಾಮಾಯಣವನ್ನು ಹಾಡಿ ಎಲ್ಲರನ್ನೂ ಮಂತ್ರಮುಗ್ಧರನ್ನಾಗಿಸಿದರು. ಈ ಸಂದರ್ಭದಲ್ಲೇ ಶ್ರೀರಾಮನಿಗೆ ಇವರು ತನ್ನ ಮಕ್ಕಳೇ ಎಂಬ ಸುಳಿವು ಸಿಗುತ್ತದೆ. 8ನೆಯ ಪ್ರಶ್ನೆ, ಮಧುಪುರದಲ್ಲಿ ಲವಣಾಸುರ ಎಂಬ ರಾಕ್ಷಸನನ್ನು ಸಂಹರಿಸಿದ ರಾಮನ ತಮ್ಮ ಯಾರು? ಎ ಲಕ್ಷ್ಮಣ, ಬಿ ಭರತ, ಸಿ ಶತ್ರುಘ್ನ, ಡಿ ಹನುಮಂತ. ನಿಮ್ಮ ಸಮಯ ಪ್ರಾರಂಭ. ಸರಿಯಾದ ಉತ್ತರ ಸಿ ಶತ್ರುಘ್ನ. ರಾಮಾಯಣದ ಉತ್ತರಕಾಂಡದ ಪ್ರಕಾರ ಶ್ರೀರಾಮನ ಕಿರಿಯ ತಮ್ಮನಾದ ಶತ್ರುಘ್ನನು ಮಧುಪುರದ ರಾಜನಾಗಿದ್ದ ಲವಣಾಸುರ ಎಂಬ ರಾಕ್ಷಸನನ್ನು ಯುದ್ಧದಲ್ಲಿ ಸಂಹರಿಸಿದನು. ಆನಂತರ ಶತ್ರುಘ್ನನು ಆ ಪ್ರದೇಶದ ರಾಜನಾಗಿ ಆಳ್ವಿಕೆ ನಡೆಸಿದನು. ಸ್ನೇಹಿತರೆ, ಒಂದು ಕುತೂಹಲಕಾರಿ ಮಾಹಿತಿ. ಶ್ರೀರಾಮನು ಬಿಟ್ಟ ಅಶ್ವಮೇಧ ಯಾಗದ ಕುದುರೆಯ ಹೆಸರು ಶ್ಯಾಮಕರ್ಣ. ಅಶ್ವಮೇಧ ಯಾಗದ ಕುದುರೆಯನ್ನು ದಿಗ್ಗಜ ರಾಜರೇ ತಡೆಯಲು ಹೆದರಿದ್ದರು. ಆದರೆ ಬಾಲಕ ಲವನು ಅದರ ಹಣೆಯ ಮೇಲಿದ್ದ ಸವಾಲನ್ನು ಕಂಡು ಅಂಜದೇ ಆ ಕುದುರೆಯನ್ನು ಕಟ್ಟಿಹಾಕಿದನು. ಇದು ಕೇವಲ ಒಂದು ಕುದುರೆಯನ್ನು ಕಟ್ಟಿದ ಘಟನೆಯಲ್ಲ, ಅಯೋಧ್ಯೆಯ ಸಾಮ್ರಾಜ್ಯಕ್ಕೆ ಬಾಲಕರು ನೀಡಿದ ಅಪ್ರತಿಮ ಸವಾಲಾಗಿತ್ತು. ಈ ರೋಚಕ ಕಥೆಯ ಮುಂದಿನ ಭಾಗ ಮತ್ತು ರಸಪ್ರಶ್ನೆಯ ಉತ್ತರಗಳೊಂದಿಗೆ ಈಗಲೇ ಮರಳುತ್ತೇವೆ. ಎಲ್ಲಿಯೂ ಹೋಗಬೇಡಿ, ನೋಡ್ತಾ ಇರಿ ಇಂಕ್ ಆ್ಯಂಡ್ ದ ಬುಕ್. 9ನೆಯ ಪ್ರಶ್ನೆ, ಉತ್ತರಕಾಂಡದ ಪ್ರಕಾರ ಲಕ್ಷ್ಮಣನ ಇಬ್ಬರು ಪುತ್ರರ ಹೆಸರೇನು? ಎ ಲವ ಮತ್ತು ಕುಶ, ಬಿ ಅಂಗದ ಮತ್ತು ಚಂದ್ರಕೇತು, ಸಿ ತಕ್ಷ ಮತ್ತು ಪುಷ್ಕಳ, ಡಿ ಸುಬಾಹು ಮತ್ತು ಶ್ರುತಸೇನ. ನಿಮ್ಮ ಸಮಯ ಪ್ರಾರಂಭ. ಸರಿಯಾದ ಉತ್ತರ ಬಿ ಅಂಗದ ಮತ್ತು ಚಂದ್ರಕೇತು. ಲಕ್ಷ್ಮಣ ಮತ್ತು ಊರ್ಮಿಳೆಯ ದಂಪತಿಗಳಿಗೆ ಇಬ್ಬರು ಪುತ್ರರಿದ್ದಾರೆ. ಅವರೇ ಅಂಗದ ಮತ್ತು ಚಂದ್ರಕೇತು. ಶ್ರೀರಾಮನು ಈ ಇಬ್ಬರಿಗೂ ಪ್ರತ್ಯೇಕ ರಾಜ್ಯಗಳನ್ನು ಹಂಚಿಕೊಡುತ್ತಾನೆ. ಅಂಗದನು ಅಂಗದೀಯ ಎಂಬ ನಗರವನ್ನು ಆಳಿದರೆ ಚಂದ್ರಕೇತುವು ಚಂದ್ರಕಾಂತ ಎಂಬ ನಗರವನ್ನು ಆಳುತ್ತಾನೆ. ಹಾಗೆಯೇ ಲವ ಮತ್ತು ಕುಶರು ಶ್ರೀರಾಮನ ಪುತ್ರರಾದರೆ ತಕ್ಷ ಮತ್ತು ಪುಷ್ಕಳ ಭರತನ ಪುತ್ರರು ಮತ್ತು ಸುಬಾಹು ಮತ್ತು ಶ್ರುತಸೇನ ಶತ್ರುಘ್ನನ ಪುತ್ರರು. 10ನೆಯ ಪ್ರಶ್ನೆ, ಸೀತೆಯು ಅಂತಿಮವಾಗಿ ಯಾರ ಮಡಿಲನ್ನು ಸೇರಿದಳು? ಎ ಸೂರ್ಯದೇವ, ಬಿ ಭೂಮಿತಾಯಿ, ಸಿ ಅಗ್ನಿದೇವ, ಡಿ ವರುಣದೇವ. ನಿಮ್ಮ ಸಮಯ ಪ್ರಾರಂಭ. ಸರಿಯಾದ ಉತ್ತರ ಬಿ ಭೂಮಿತಾಯಿ. ಸೀತೆಯು ತನ್ನ ಪವಿತ್ರತೆಯನ್ನು ಸಾಬೀತುಪಡಿಸಿದ ನಂತರ ತನ್ನ ತಾಯಿಯಾದ ಭೂಮಿತಾಯಿಯು ತನ್ನನ್ನು ತನ್ನ ಮಡಿಲಿಗೆ ಸೇರಿಸಿಕೊಳ್ಳಬೇಕೆಂದು ಪ್ರಾರ್ಥಿಸುತ್ತಾಳೆ. ಆಗ ಭೂಮಿಯು ಸೀಳಿ ಭೂಮಿತಾಯಿಯು ಪ್ರತ್ಯಕ್ಷಳಾಗಿ ಸೀತೆಯನ್ನು ತನ್ನೊಂದಿಗೆ ಕರೆದೊಯ್ಯುತ್ತಾಳೆ. 11ನೆಯ ಪ್ರಶ್ನೆ, ರಾಮನ ಆಜ್ಞೆಯಂತೆ ಲಕ್ಷ್ಮಣನು ಅಂತಿಮವಾಗಿ ಎಲ್ಲಿ ಹೋಗಿ ತನ್ನ ಅವತಾರವನ್ನು ಮುಕ್ತಾಯಗೊಳಿಸಿದನು? ಎ ಹಿಮಾಲಯಕ್ಕೆ, ಬಿ ಸರಯೂ ನದಿಗೆ, ಸಿ ಸಮುದ್ರಕ್ಕೆ, ಡಿ ಕಾಡಿಗೆ. ನಿಮ್ಮ ಸಮಯ ಪ್ರಾರಂಭ. ಸರಿಯಾದ ಉತ್ತರ ಬಿ ಸರಯೂ ನದಿಗೆ. ಲಕ್ಷ್ಮಣನು ಅನಿವಾರ್ಯ ಕಾರಣಗಳಿಂದ ರಾಮನ ಆಜ್ಞೆಯನ್ನು ಉಲ್ಲಂಘಿಸಬೇಕಾಗಿ ಬರುತ್ತದೆ. ಈ ತಪ್ಪಿಗೆ ಪ್ರಾಯಶ್ಚಿತ್ತವಾಗಿ ಮತ್ತು ರಾಮನ ಆದೇಶದಂತೆ ಲಕ್ಷ್ಮಣನು ಸರಯೂ ನದಿಯ ತೀರಕ್ಕೆ ಹೋಗಿ ಅಲ್ಲಿ ಯೋಗ ಸಮಾಧಿಯ ಮೂಲಕ ತನ್ನ ದೇಹವನ್ನು ತ್ಯಜಿಸಿ ತನ್ನ ಮೂಲ ಅವತಾರವಾದ ಆದಿಶೇಷನ ರೂಪವನ್ನು ಧರಿಸಿ ವೈಕುಂಠಕ್ಕೆ ಮರಳುತ್ತಾನೆ. 12ನೆಯ ಪ್ರಶ್ನೆ, ಶ್ರೀರಾಮನು ತನ್ನ ರಾಜ್ಯವನ್ನು ಪುತ್ರರಿಗೆ ಹಂಚುವಾಗ ಕುಶನಿಗೆ ಯಾವ ನಗರವನ್ನು ನೀಡಿದನು? ಎ ಕುಶಾವತಿ, ಬಿ ಶ್ರಾವಸ್ತಿ, ಸಿ ಮಧುಪುರ, ಡಿ ತಕ್ಷಶಿಲೆ. ನಿಮ್ಮ ಸಮಯ ಪ್ರಾರಂಭ. ಸರಿಯಾದ ಉತ್ತರ ಎ ಕುಶಾವತಿ. ಶ್ರೀರಾಮನು ತನ್ನ ರಾಜ್ಯವನ್ನು ಇಬ್ಬರು ಪುತ್ರರಾದ ಲವ ಮತ್ತು ಕುಶರಿಗೆ ಹಂಚಿಕೊಟ್ಟನು. ಕುಶನಿಗೆ ದಕ್ಷಿಣ ಕೋಸಲ ರಾಜ್ಯವನ್ನು ನೀಡಿ ಕುಶಾವತಿ ನಗರವನ್ನು ಅದರ ರಾಜಧಾನಿಯನ್ನಾಗಿ ಮಾಡಿದನು. ಹಾಗೆಯೇ ಲವನಿಗೆ ಉತ್ತರ ಕೋಸಲ ರಾಜ್ಯವನ್ನು ನೀಡಿ ಶ್ರಾವಸ್ತಿ ನಗರವನ್ನು ಅವನ ರಾಜಧಾನಿಯನ್ನಾಗಿ ಮಾಡಿದನು. 13ನೆಯ ಪ್ರಶ್ನೆ, ಉತ್ತರಕಾಂಡದಲ್ಲಿ ರಾವಣನ ಜನ್ಮ ವೃತ್ತಾಂತ ಮತ್ತು ಅವನ ದಿಗ್ವಿಜಯಗಳ ಬಗ್ಗೆ ರಾಮನಿಗೆ ವಿವರಿಸಿದವರು ಯಾರು? ಎ ವಸಿಷ್ಠರು, ಬಿ ಅಗಸ್ತ್ಯ ಮುನಿಗಳು, ಸಿ ನಾರದರು, ಡಿ ಹನುಮಂತ. ನಿಮ್ಮ ಸಮಯ ಪ್ರಾರಂಭ. ಸರಿಯಾದ ಉತ್ತರ ಬಿ ಅಗಸ್ತ್ಯ ಮುನಿಗಳು. ಶ್ರೀರಾಮನ ಪಟ್ಟಾಭಿಷೇಕದ ನಂತರ ಅಯೋಧ್ಯೆಯಲ್ಲಿ ರಾಜ್ಯಭಾರ ಮಾಡುತ್ತಿರುವಾಗ ಅಗಸ್ತ್ಯ ಮಹರ್ಷಿಗಳು ಮತ್ತು ಇತರ ಮುನಿಗಳು ಅವನನ್ನು ಭೇಟಿಯಾಗುತ್ತಾರೆ. ಈ ಸಂದರ್ಭದಲ್ಲಿ ಶ್ರೀರಾಮನ ಕೋರಿಕೆಯ ಮೇರೆಗೆ ಅಗಸ್ತ್ಯ ಮುನಿಗಳು ರಾವಣನ ಜನನ, ಅವನ ವಂಶಾವಳಿ ಮತ್ತು ಅವನ ದಿಗ್ವಿಜಯಗಳ ಬಗ್ಗೆ ವಿವರವಾಗಿ ತಿಳಿಸುತ್ತಾರೆ.
14ನೆಯ ಪ್ರಶ್ನೆ, ಶ್ರೀರಾಮನು ವೈಕುಂಠಕ್ಕೆ ಮರಳಲು ಯಾವ ನದಿಯೊಳಗೆ ಪ್ರವೇಶಿಸಿದನು? ಎ ಗಂಗಾ ನದಿ, ಬಿ ಸರಯೂ ನದಿ, ಸಿ ಯಮುನಾ ನದಿ, ಡಿ ಗೋದಾವರಿ ನದಿ. ನಿಮ್ಮ ಸಮಯ ಪ್ರಾರಂಭ. ಸರಿಯಾದ ಉತ್ತರ ಬಿ ಸರಯೂ ನದಿ. ರಾಮಾಯಣದ ಉತ್ತರಕಾಂಡದಲ್ಲಿ ವಿವರಿಸುವಂತೆ ಶ್ರೀರಾಮನು ಅಯೋಧ್ಯೆಯ ಸರಯೂ ನದಿಯಲ್ಲಿ ಜಲಸಮಾಧಿ ಪಡೆಯುವ ಮೂಲಕ ತನ್ನ ಅವತಾರವನ್ನು ಸಮಾಪ್ತಿಗೊಳಿಸಿದನು. ಈ ದೈವಿಕ ಘಟನೆಯು ಅಯೋಧ್ಯೆ ಬಳಿಯ ಗುಪ್ತಾರ್ ಘಾಟ್ ಎಂಬ ಸ್ಥಳದಲ್ಲಿ ನಡೆಯಿತು ಎಂದು ನಂಬಲಾಗಿದೆ. ಶ್ರೀರಾಮನೊಂದಿಗೆ ಅವನ ಸಹೋದರರಾದ ಭರತ ಮತ್ತು ಶತ್ರುಘ್ನರು ಕೂಡ ಸರಯೂ ನದಿಯನ್ನು ಪ್ರವೇಶಿಸಿದರು. ಅಯೋಧ್ಯೆಯ ಅನೇಕ ನಿವಾಸಿಗಳು ಮತ್ತು ವಾನರ ಸೈನ್ಯದ ಸದಸ್ಯರು ಕೂಡ ರಾಮನನ್ನು ಅನುಸರಿಸಿ ಪರಂಧಾಮಕ್ಕೆ ತೆರಳಿದರು. ನದಿಯನ್ನು ಪ್ರವೇಶಿಸಿದ ನಂತರ ಶ್ರೀರಾಮನು ತನ್ನ ಮಾನವ ರೂಪವನ್ನು ತ್ಯಜಿಸಿ ತನ್ನ ಮೂಲ ಚತುರ್ಭುಜ ವಿಷ್ಣು ರೂಪವನ್ನು ಧರಿಸಿ ವೈಕುಂಠಕ್ಕೆ ಮರಳಿದನು. ಸರಯೂ ನದಿಯು ಶ್ರೀರಾಮನ ಜನನ, ಜೀವನ ಮತ್ತು ಅವನ ಅವತಾರದ ಅಂತ್ಯಕ್ಕೆ ಸಾಕ್ಷಿಯಾದ ಅತ್ಯಂತ ಪವಿತ್ರ ನದಿಯಾಗಿದೆ. 15ನೇ ಪ್ರಶ್ನೆ, ರಾಮಾಯಣದ ಒಟ್ಟು ಕಾಂಡಗಳ ಸಂಖ್ಯೆ ಎಷ್ಟು? ಎ 5, ಬಿ 6, ಸಿ 7, ಡಿ 8. ನಿಮ್ಮ ಸಮಯ ಪ್ರಾರಂಭ. ಮತ್ತು ಈ ಕಾಂಡದ ಕೊನೆಯ ಪ್ರಶ್ನೆಗೆ ಉತ್ತರ ಸಿ 7. ಮತ್ತು ಆ 7 ಕಾಂಡಗಳೆಂದರೆ ಬಾಲಕಾಂಡ, ಅಯೋಧ್ಯಾಕಾಂಡ, ಅರಣ್ಯಕಾಂಡ, ಕಿಷ್ಕಿಂಧಾಕಾಂಡ, ಸುಂದರಕಾಂಡ, ಯುದ್ಧಕಾಂಡ ಹಾಗೂ ಉತ್ತರಕಾಂಡ. ನಮಸ್ಕಾರ ಸ್ನೇಹಿತರೆ, ಇವತ್ತು ಈ ವಿಡಿಯೋ ಶುರು ಮಾಡುವಾಗ ನನ್ನ ಮನಸ್ಸು ತುಂಬ ಭಾವುಕವಾಗಿದೆ. ಮಾತುಗಳು ಹೊರಬರುತ್ತಿಲ್ಲ. ನಾವು ಬಾಲಕಾಂಡದಿಂದ ಆರಂಭಿಸಿದ ಈ ಸುದೀರ್ಘ ಮತ್ತು ಪವಿತ್ರವಾದ ಪಯಣ ಇಂದು ಉತ್ತರಕಾಂಡದ ಈ ಅಂತಿಮ ಭಾಗದೊಂದಿಗೆ ಮುಕ್ತಾಯವಾಗುತ್ತಿದೆ. ನಿಜ ಹೇಳಬೇಕೆಂದರೆ ಇಷ್ಟು ದಿನಗಳ ಕಾಲ ಈ ರಾಮಾಯಣದ ಸರಣಿಯನ್ನು ನಿಮಗಾಗಿ ಸಿದ್ಧಪಡಿಸುತ್ತಾ ನನಗೆ ಅರಿಯದಂತೆ ನಾನು ಆ ಪಾತ್ರಗಳ ಜೊತೆ ಬದುಕಿದ್ದೇನೆ. ಪ್ರತಿ ಸಂಚಿಕೆಯನ್ನು ಮಾಡುವಾಗಲೂ ಶ್ರೀರಾಮನ ಆದರ್ಶಗಳು ಮತ್ತು ಸೀತಾಮಾತೆಯ ತ್ಯಾಗ ನನ್ನನ್ನು ಕಾಡುತ್ತಿತ್ತು. ಈಗ ಈ ಸರಣಿಯ ಮುಕ್ತಾಯದ ಹಂತಕ್ಕೆ ಬಂದಾಗ ಒಂದು ಅದ್ಭುತ ಲೋಕದಿಂದ ಹೊರಬರುತ್ತಿದ್ದೇನೆ ಎನ್ನುವ ನೋವು ನನ್ನ ಕಣ್ಣಿನಲ್ಲಿ ನೀರು ತರಿಸುತ್ತಿದೆ. ರಾಮಾಯಣ ಎಂದರೆ ಕೇವಲ ಒಂದು ಕಥೆಯಲ್ಲ ಸ್ನೇಹಿತರೆ, ಅದು ನಮ್ಮ ಬದುಕಿನ ದಿಕ್ಸೂಚಿ. ಜೀವನದ ಹಾದಿ ಎಷ್ಟು ಕಠಿಣವಾಗಿದ್ದರೂ ಧರ್ಮವನ್ನು ಬಿಡಬಾರದು ಎಂಬ ದೊಡ್ಡ ಪಾಠವನ್ನು ಇದು ನಮಗೆ ಕಲಿಸಿಕೊಟ್ಟಿದೆ. ಉತ್ತರಕಾಂಡದ ಈ ಕೊನೆಯ ಕ್ಷಣಗಳು ಅತ್ಯಂತ ಹೃದಯಸ್ಪರ್ಶಿ. ಸೀತಾಮಾತೆ ಭೂಮಿ ತಾಯಿಯ ಒಡೆದು ಸೇರುವುದು ಮತ್ತು ಶ್ರೀರಾಮನ ಅವತಾರ ಸಮಾಪ್ತಿಯಾಗುವುದು, ಇವುಗಳನ್ನು ವಿವರಿಸುವಾಗ ನನ್ನ ಗಂಟಲು ತುಂಬಿ ಬರುತ್ತಿದೆ. ಇಷ್ಟು ದಿನಗಳ ಕಾಲ ನನ್ನ ಈ ಪುಟ್ಟ ಪ್ರಯತ್ನಕ್ಕೆ ಬೆಂಬಲ ನೀಡಿ ನನ್ನನ್ನು ಪ್ರೋತ್ಸಾಹಿಸಿದ ಪ್ರತಿಯೊಬ್ಬರಿಗೂ ನನ್ನ ಹೃದಯದಾಳದಿಂದ ಕೃತಜ್ಞತೆಯನ್ನು ಸಲ್ಲಿಸುತ್ತೇನೆ. ರಾಮಾಯಣದ ಈ ಸರಣಿ ಮುಗಿದಿರಬಹುದು, ಆದರೆ ಶ್ರೀರಾಮನ ಆದರ್ಶಗಳು ಮತ್ತು ವಿಚಾರಗಳು ನಮ್ಮ ಮನಸ್ಸಿನಲ್ಲಿ ಸದಾ ಜೀವಂತವಾಗಿರಲಿ. ನಿಮ್ಮ ಪ್ರೀತಿ ಮತ್ತು ಬೆಂಬಲ ನನ್ನ ಮುಂದಿನ ಸರಣಿಗಳಿಗೂ ಹೀಗೇ ಇರಲಿ ಎಂದು ಆಶಿಸುತ್ತೇನೆ. ಈ ಪಯಣದ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ತಪ್ಪದೇ ಕಮೆಂಟ್ ಬಾಕ್ಸ್ನಲ್ಲಿ ಹಂಚಿಕೊಳ್ಳಿ. ಜೈ ಶ್ರೀರಾಮ್. ಸ್ವಸ್ತಿ ಪ್ರಜಾಭ್ಯಾಃ ಪರಿಪಾಲಯಂತಾಂ ನ್ಯಾಯೇನ ಮಾರ್ಗೇಣ ಮಹಿಂ ಮಹಿಷಾಃ ಗೋಬ್ರಾಹ್ಮಣೇಭ್ಯಃ ಶುಭಮಸ್ತು ನಿತ್ಯಂ. ಲೋಕಾಃ ಸಮಸ್ತಾಃ ಸುಖಿನೋ ಭವಂತು. ಕಾಯೇನ ವಾಚಾ ಮನಸೇಂದ್ರಿಯೈರ್ವ ಬುದ್ಧ್ಯಾತ್ಮನಾ ವಾ ಪ್ರಕೃತೈ ಸ್ವಭಾವಾತ್ ಕರೋಮಿ ಯದ್ಯತ್ ಸಕಲಂ ಪರಸ್ಮೈ ನಾರಾಯಣಾಯೇತಿ ಸಮರ್ಪಯಾಮಿ. ನನ್ನ ಕಾಯ, ವಾಚ, ಮನಸ್ಸಿನಿಂದ ನಡೆದ ಈ ಎಲ್ಲ ಸೇವೆಯನ್ನು ಆ ಭಗವಂತನಿಗೆ ಅರ್ಪಿಸುತ್ತಿದ್ದೇನೆ. ಓಂ ಶಾಂತಿ ಶಾಂತಿ ಶಾಂತಿ.